ಓಕೆ, ಮೌನೇಶ್ ಅವ್ರಿಗೆ ಆ, ನಮಸ್ಕಾರ ಮತ್ತು ಸ್ವಾಗತ. ಅವ್ರ ಬಗ್ಗೆ ಹೆಚ್ಚು ಪರಿಚಯವನ್ನು ನಮ್ಮ ಗಂಗಾಧರ್ ಅವ್ರು ಮಾಡ್ತಾರೆ. ಒಂದೇ ಸಣ್ಣ ಆ, ಪರಿಚಯ ಆದರೆ, ನನಗೆ ಸುಮಾರು ಒಂದು ದಶಕಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಶ್ರೀ ಮೌನೇಶ್ ಅವರ ಪರಿಚಯ ಇದೆ. ಅವರು ಮೂಲತಃ ಯಾವುದನ್ನು ನಾವು ಕಲಬುರಗಿ ಅಂತ ಕರಿತಾ ಇದ್ದೀವಲ್ವಾ, ಆ, ಆ ಭಾಗದಿಂದ ಅವರು ಬಂದಿರೋರು. NGOಗಳ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಅನುಭವ ಬಹಳಷ್ಟು ಇರುವವರು. ಹೆಚ್ಚು ಪರಿಚಯ ನಮ್ಮ ಗಂಗಾಧರ್ ಅವರು ಮಾಡ್ತಾರೆ. ಉಳಿದಂತೆ ಈಗ ಬಂದಿರುವ ಎಲ್ಲ ಅರಳು ಮಲ್ಲಿಗೆ ಯೋಜನೆಯ ಸಹಯೋಗಿಗಳಿಗೆ ಸ್ವಾಗತ. ಒಂದೆರಡು ನಿಮಿಷ ಪ್ರಾಸ್ತಾವಿಕ ನುಡಿಗಳನ್ನ ನಾನು ತಮ್ಮೊಂದಿಗೆ ಹಂಚ್ಕೊಳ್ಬೇಕಾಗ್ತದೆ. ಅಂದ್ರೆ ಇವು ಕೆಲವೊಂದಿಷ್ಟು ವಿಚಾರಗಳು, ಸುಮ್ಮನೆ ಒಂದು ಪ್ರಾಸ್ತಾವಿಕ ಭಾಷಣ ಅನ್ನೋ ಅರ್ಥದಲ್ಲಿ ನಾನು ಮಾತಾಡ್ತಾ ಇಲ್ಲ. ಕಳೆದ ಒಂದು 2-3 ಈ ಗೂಗಲ್ ಸಭೆಯಲ್ಲಿ ಒಂದು ವಿಚಾರದ ಎಳೆಯನ್ನು ನಾವು ಹಿಡ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ಏನು ಅಂತಂದ್ರೆ, ಈ ಕಥೆಗಳ ವಾಚನ ಮಾಡುವುದರ ಹಿಂದೆ ಇರುವ ಉದ್ದೇಶಗಳು ಏನೇನು ಅಂತ. ಅಲ್ಲಿ ನಾನು ಮೇಲಿನ ಮೇಲೆ 2 ಪದಗಳನ್ನು ಬಳಸ್ತಾ ಇದ್ದೀನಿ. ಒಂದು ಕಲೆಯ ಮುಖ, ಇನ್ನೊಂದು ತಿಳಿವಿನ ಮುಖ, ಅಂದ್ರೆ ಬೌದ್ಧಿಕ ಮುಖ. ವಾಚನ ಎನ್ನುವುದಕ್ಕೆ ಒಂದು ಕಲೆಯ ಮುಖ ಇದೆ. ಅಂದ್ರೆ ವಾಚನ ಅನ್ನೋದು ಒಂದು ಕಲೆ ಕೂಡ ಹೌದು ಅಂತ. ಅಂದ್ರೆ ಅಲ್ಲಿ ಕೇಳುಗರಿಗೆ ಇಷ್ಟವಾಗುವ ರೀತಿಯಲ್ಲಿ ಓದುವ ಒಂದು ಕಲೆ ಅದು. ಅಂದ್ರೆ ಯಾವುದನ್ನು ಓದುತ್ತಿರ್ತೀವಿ ಅಲ್ಲಿ ಅನೇಕ ಭಾವಗಳು ಇರ್ತವೆ, ಅನೇಕ ರಸ ಘಟ್ಟಿಗಳು ಇರ್ತವೆ. ಅವುಗಳು ಕೇಳುಗರ ಒಂದು ಹೃದಯಕ್ಕೆ ನಮ್ಮ ಓದುವಿಕೆಯಿಂದ ತಟ್ಟಬೇಕು, ಅಲ್ಲಿ ಕಾಣಿಸ್ಕೊಳ್ಬೇಕು. ಇದು ಕಲೆಯ ಮುಖ. ಅಂದ್ರೆ ಇದರಷ್ಟಕ್ಕಿದೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಇರೋದಿಲ್ಲ. ಇದ್ರ ಒಳಗೇನೆ ಒಂದು ತಿಳಿವಿನ ಮುಖ ಅನ್ನೋದೊಂದಿರುತ್ತೆ, ಬೌದ್ಧಿಕತೆಯ ಮುಖ ಅನ್ನೋದೊಂದಿರುತ್ತೆ. ಅಂದ್ರೆ ಓದು ಅಂತಿಮವಾಗಿ ನಮ್ಮ ಹೃದಯ ಮತ್ತು ಬುದ್ಧಿ ಎರಡನ್ನೂ ಅರಳಿಸುವ ಒಂದು ಮಾಧ್ಯಮ ಆಗಿರುತ್ತೆ. ಅಂದ್ರೆ ಅಲ್ಲಿ ಒಂದು ಕಥೆ ಅಥವಾ ಯಾವುದೇ ಕಲಾ ಪ್ರಕಾರ, ಸಾಹಿತ್ಯ ಪ್ರಕಾರವನ್ನ ನಾವು ಓದಿಕೊಂಡಾಗ ಅಥವಾ ಓದಿ ಹೇಳಿದಾಗ ಓದುಗನಲ್ಲಿ ಅಥವಾ ಕೇಳುಗನಲ್ಲಿ ಒಂದು ವಿಚಾರಗಳು, ಆಲೋಚನೆಗಳು, ಹೊಸ ರೀತಿಯ ಜೀವನ ನೋಟಗಳು, ಪ್ರಶ್ನೆಗಳು ಇವೆಲ್ಲವೂ ಹುಟ್ಕೊಳ್ಬೇಕು ಕೂಡ. ಹಾಗೆ ಹುಟ್ಕೊಳ್ಳೋ ಹಾಗೆ ಮಾಡುವುದು ಓದಿನ ಒಂದು ಒಂದು ಕರ್ತವ್ಯ ಕೂಡ ಹೌದು. ಸರಿಯಾದ ಓದಿನಲ್ಲಿ ಇವನ್ನೆಲ್ಲ ಸಾಧಿಸೋಕೆ ಸಾಧ್ಯ ಆಗತ್ತೆ. ಇದು ನಮ್ಮ ಶಾಲಾ ಶಿಕ್ಷಣದಲ್ಲಿ ಅಥವಾ ಯಾವುದೇ ಮಟ್ಟದ ಶಿಕ್ಷಣದಲ್ಲಿ ಬಹಳ ಬಹಳ ಅಗತ್ಯ ಇದೆ. ಒಂದು ದೊಡ್ಡ ಕೊರತೆ ಇರೋದು ಒಂದು ವಾಸ್ತವ ಕೂಡ. ನಾವೆಲ್ಲರೂ ಆ ಕೊರತೆಯನ್ನ ಎದುರಿಸ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನು ಅಂತಂದ್ರೆ, ಓದು ಅಂತ ಅನ್ನೋದು ಬಂದಾಗ ಸಾಮಾನ್ಯವಾಗಿ ನಾವು ಇರುವ ಅಕ್ಷರಗಳಿಗೆ ಅಥವಾ ಪದಗಳಿಗೆ ಧ್ವನಿಯನ್ನ ತುಂಬಿಟ್ಟು ಓದ್ಬಿಟ್ರೆ ಆಯ್ತು ಅಂತ. ಹಾಗಾದಾಗ ಹೌದು, ಅಲ್ಲಿ ಮುದ್ರಿತ ಸಾಮಗ್ರಿಗೆ ನಾವು ಧ್ವನಿ ಕೊಟ್ಟು ಓದ್ತೀವಿ. ಕೆಲವು ಸಾರಿ ಧ್ವನಿ ಕೊಡದೆ ಓದೋದೇನೆ, ಮೌನದಲ್ಲಿನೂ ಕೂಡ ನಾವು ಓದ್ಬಹುದು. ಆದರೆ ಅಲ್ಲಿ ಯಾವುದೇ ರೀತಿಯ ಓದಿದ್ರೂ ಕೂಡ ಒಂದು ನಿರ್ದಿಷ್ಟ ಮತ್ತು ನಿರೀಕ್ಷಿತ ರೀತಿಯ ವೇಗ ಇರಬೇಕಾಗ್ತದೆ. ನಾವು ಹೋದ್ಸರಿ ಮಾತಾಡಿದೀವಿ. ವೇಗದ ಜೊತೆಗೇನೆ ಒಂದು ರೀತಿಯ ಓಘ ಇರಬೇಕಾಗ್ತದೆ, ಅಂದ್ರೆ ಫ್ಲೂಯೆನ್ಸಿ ಇರಬೇಕಾಗತ್ತೆ. ಅದರ ಜೊತೆಗೇನೆ ಅರ್ಥಗ್ರಹಿಕೆ ಇರಬೇಕಾಗ್ತದೆ. ಮೂರನ್ನು ಪ್ರತ್ಯೇಕ ಮಾಡೋದಲ್ವೇ ಅಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ಮಕ್ಕಳು ಹೈಯರ್ ಕ್ಲಾಸಿಗೆ ಬಂದ್ರೂ ಕೂಡ ಪದಗಳ ಮಟ್ಟದ ಪದಗಳನ್ನು ಓದುವುದನ್ನು ನಾವು ನೋಡ್ತಾ ಇರ್ತೀವಿ. ಯಾಕೆ ಹಾಗಾಗತ್ತೆ ಅಂತಂದ್ರೆ, ಕೇವಲ ಅವ್ರಿಗೆ ಅಕ್ಷರಜ್ಞಾನ ಸರಿ ಇಲ್ಲ ಅಂತ ಅನ್ನೋದು ಮಾತ್ರ ಉತ್ತರ ಅಲ್ವೇ ಅಲ್ಲ. ಅವರಿಗೆ ಒಂದು ಸರಿಯಾದ ಓದುವ ಮಾದರಿ ಸಿಕ್ಕಿಲ್ಲ. ಓದುವ ಮಾದರಿ
ಅಂತಂದ್ರೆ ಈ ಮೂರು ಅಂದ್ರೆ ಸರಿಯಾದ ವೇಗದಲ್ಲಿ, ಸರಿಯಾದ ಓಘದಲ್ಲಿ ಮತ್ತು ಸರಿಯಾದ ಅರ್ಥಗ್ರಹಿಕೆ ಆಗುವ ರೀತಿಯಲ್ಲಿ ಓದುವ ಒಂದು ಮಾದರಿ. ಅಲ್ಲಿ ಕಲೆ ಮತ್ತು ಒಂದು ಬೌದ್ಧಿಕತೆ ಎರಡನ್ನೂ ಅನುಭವಕ್ಕೆ ಬರೋ ಹಾಗೆ ಓದುವ ಮಾದರಿಗಳು ನಮಗೆ ಬಹಳಷ್ಟು ಮಕ್ಕಳೆದುರಿಗೆ ಬೇಕಾಗಿದ್ದಾವೆ. ಅದನ್ನು ಸಾಧಿಸುವುದು ಈ ಅರಳು ಮಲ್ಲಿಗೆ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಅದಕ್ಕೆ ಕೇವಲ ಸಿದ್ಧಾಂತಗಳನ್ನು ಹೇಳಿದ್ರೆ ಸಾಕಾಗಲ್ಲ. ನಾವು ಆ ಮಾದರಿಯನ್ನು ಸೃಷ್ಟಿಸಿಕೊಳ್ಬೇಕಾಗ್ತದೆ. ಒಂದು ರೀತಿ ನಾವು ನಮಗಿರುವ ಮಿತಿಗಳಿಂದ ಹೊರಗೆ ಬರಬೇಕಾಗ್ತದೆ. ನಮ್ಮ ಓದಿನಲ್ಲಿ ಕಲೆ ಒಂದೇ ದಿನಕ್ಕೆ ಒಂದೇ ಓದಿನಲ್ಲಿ ಸಾಧನೆ ಆಗೋದಿಲ್ಲ. ಆದ್ರೆ ತಿಂಗಳಿಗೆ ಒಂದ್ಸರಿ ಓದಿದ್ರೂ ಆಗೋದಿಲ್ಲ. ದಿನನಿತ್ಯ ಒಂದು ಓದುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾದ ಅಗತ್ಯ ಇರುತ್ತೆ. ಆ ದಿಕ್ಕಿನಲ್ಲಿ ಕೆಲವೊಂದಿಷ್ಟು ಅನುಭವಗಳು ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಆನ್ಲೈನ್ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ಇದನ್ನು ಸಾಧಿಸುವ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೋಗೋಣ ಅನ್ನೋ ಒಂದು ಆಶಯದೊಂದಿಗೆ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ. ಈಗ ಗಂಗಾಧರ್ ಅವರು ವೇದಿಕೆ ತಗೊಳ್ತಾರೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ನಮ್ಮ ಸ್ನೇಹಿತರು, ಆಪ್ತರು. ಅವರ ಪರಿಚಯವನ್ನ ಶ್ರೀ ಗಂಗಾಧರ್ ಅವರು. ಈ ದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ಮೋನೇಶ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅವರ ಕಿರುಪರಿಚಯವನ್ನು ಈಗ ಮಾಡಿಕೊಳ್ತೇನೆ. ಹೆಸರೇ ಹೇಳುವಂತೆ ಮೋನೇಶ್ ಅವರು, ನಾನು ಬಹಳ ವರ್ಷದಿಂದ ಸರ್ ನಾವೆಲ್ಲ ಜೊತೆಗೂಡಿ ಒಡನಾಟ ಇದೆ. ನೋಡಿದ ತಕ್ಷಣ ಮೌನ ಅಂದ್ರೆ ಹೇಗಿರುತ್ತೆ ಅಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಕೆಲಸ ಮಾಡೋದು ಸಾಕಷ್ಟು ವಿಸ್ತಾರವಾಗಿರುತ್ತೆ. ಆದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಅವ್ರು ಮೌನವಾಗಿ ಕೆಲಸ ಮಾಡ್ತಿರ್ತಾರೆ. ಅದಂತೂ ನಿಜ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದೊಂದಿಗೆ ಹಲವಾರು ವರ್ಷಗಳಿಂದ ನಿರಂತರ ಶೈಕ್ಷಣಿಕ ಸಂಪರ್ಕ ಹೊಂದಿರುವ ಪ್ರೀತಿಯ ಶ್ರೀ ಮೋನೇಶ್ ಎನ್ ಬಿರಾಳ ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಿರಾಳ ಗ್ರಾಮದವರು. ಸದ್ಯ ಇವರು ಮಂತ್ರ ಫಾರ್ ಚೇಂಜ್ ಎಂಬ ಸಂಸ್ಥೆಯಲ್ಲಿ ಶೈಕ್ಷಣಿಕ ಯೋಜನೆಗಳ ವ್ಯವಸ್ಥಾಪಕರಾಗಿದ್ದಾರೆ. ಅಲ್ಲದೆ ಭಾಷೆ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಕ್ಷಣಕ್ಕೆ ನೆನಪಾಗುವುದು ಧ್ವನಿಯ ಶಿವನ್ ಸರ್ ಅವರಿಂದ ಮಂತ್ರ ಸಂಸ್ಥೆಯ ಶಿಕ್ಷಕರಿಗಾಗಿ, ಸಂಪನ್ಮೂಲ ವ್ಯಕ್ತಿಯರಿಗಾಗಿ ಭಾಷೆ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಹಲವಾರು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿತ್ತು. ಇಷ್ಟೇ ಅಲ್ಲದೆ ಪ್ರಾಥಮಿಕ ಶಾಲಾ ಮಕ್ಕಳ ಮತ್ತು ಶಿಕ್ಷಕರ ಜೊತೆಗೂಡಿ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಅದರಲ್ಲಿಯೂ ಮಕ್ಕಳ ಭಾಷಾ ಕಲಿಕೆಗೆ ಸಂಬಂಧಿಸಿದ ವಿಷಯ ಆಧಾರಿತವಾಗಿ ನಡೆದ ಸಂಶೋಧನೆಗಳಲ್ಲಿ ಕಾರ್ಯನಿರ್ವಹಿಸಿರುವುದು ವಿಶೇಷವಾದದ್ದು. ಸಾಹಿತ್ಯಕ್ಕೆ ಬಂದರೆ ಇವರಿಗೆ ಸಾಹಿತ್ಯದಲ್ಲೇ ಆಸಕ್ತಿ ಹೊಂದಿರುವ ಇವರು ಮಕ್ಕಳ ಕಥೆಗಳು, ಕವನ ಮತ್ತು ಕಾದಂಬರಿಯಂತಹ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲೂ ಕವನಗಳನ್ನು ಹೆಚ್ಚೆಚ್ಚು ಬರೆಯುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ ಕೂಡ. ಇವರು ಬರೆದ ನಸುಕು ನಗುವಾಗ ಎಂಬ ಕವನ ಸಂಕಲನವು ಕನ್ನಡ ಪುಸ್ತಕ ಪ್ರಾಧಿಕಾರವು ಹೊರತಂದಿದೆ. ಈ ಕೃತಿಗೆ ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿಯೂ ಲಭಿಸಿರುವುದು ಮತ್ತೊಂದು ಗರಿ ಅಂತ ಹೇಳ್ಬೋದು. ಅಲ್ಲದೆ ಅಂತರ್ಜಾಲದಲ್ಲಿ ಜರುಗುವ ಕಾರ್ಯಕ್ರಮಗಳಲ್ಲಿ, ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ಇವರು ಭಾಗವಹಿಸ್ತಾರೆ. ಸುಮಾರು 35 ಅಭಿನಂದನಾ ಪತ್ರಗಳು, ಸನ್ಮಾನಗಳನ್ನು ಇವರು ಸ್ವೀಕರಿಸಿದ್ದಾರೆ. ಕಳೆದ ವರ್ಷ ಕೆರೆಯ ರಾಣಿಯರು ಎಂಬ ಒಂದು ಸೊಗಸಾದ ಒಂದು ಮಕ್ಕಳ ಕಥಾ ಪುಸ್ತಕವನ್ನು ಇವರು ಹೊರತರ್ತಾರೆ. ಈ ಕೃತಿಗೆ ಸಾಕಷ್ಟು ಜನಮನ್ನಣೆ ಸಿಕ್ಕಿದೆ. ಒಳ್ಳೆಯ ಪ್ರತಿಕ್ರಿಯೆಗಳು ಸಿಕ್ಕಿವೆ. ನಾನು ಸಹ ಈ ಕಥೆಯನ್ನು ಆ ಸಂದರ್ಭದಲ್ಲಿ ಓದಿ ಇವರಿಗೆ ಸ್ಪಂದಿಸಿದ್ದು ನನಗೆ ಈಗ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಹೇಳುವುದಾದರೆ ಇವರ ಕವನಗಳಲ್ಲಿ ನನಗೆ ಆಪ್ತವಾದ, ವಿಚಾರಕ್ಕೆ ಹಚ್ಚುವ ಮತ್ತು ಪ್ರಸ್ತುತ ಅನಿಸುವ ಒಂದು ಕವನ ನಮ್ಮೂರ ಬೀದಿಗೆ ಚಿಕಿತ್ಸೆ ನೀಡಿ ಎಂಬ ಕವನದ ಸಾಲುಗಳೊಂದಿಗೆ ಅವರ ಒಂದು ಕಿರುಪರಿಚಯವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮ್ಮೂರ ಬೀದಿಗಳು ದತ್ತು ಪಡೆಯುವಿರಾ? ಅನಾಥವಾಗಿ ಸೊರಗಿ ಸಣ್ಣಾಗಿ ಬಿಕ್ಕಿ ಅಳುತ್ತಿವೆ. ಸತ್ತವರ, ಶ್ರೀಮಂತರ, ದಾನಿಗಳ ಹೆಸರಿಟ್ಟರೂ ಸರಿ, ಬನ್ನಿ ಯಾರಾದರೂ ನಮ್ಮೂರ ಬೀದಿಗೆ ಚಿಕಿತ್ಸೆ ಕೊಡಿ. ಇದು ಮೊದಲ ನುಡಿ. ಹೀಗೆ 5 ನುಡಿಗಳಿದ್ದಾವೆ. ತುಂಬಾ ಗಾಢವಾಗಿ
ತುಂಬಾ ಗಂಭೀರವಾದ ಒಂದು ವಿಷಯವನ್ನು ಮತ್ತು ಪ್ರಸ್ತುತ ಎಲ್ಲಾ ಸಂದರ್ಭದಲ್ಲಿ ಇದು ಪ್ರಸ್ತುತ, ಹಳ್ಳಿ ಅಲ್ಲ ನಗರದಲ್ಲಿಯೂ ಇದು ಸೂಕ್ತ ಆಗುತ್ತೆ. ತುಂಬಾ ನನಗೆ ಆಪ್ತವಾಯಿತು ಈ ಕವನ. ಈ ಕವನದೊಂದಿಗೆ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಅದನ್ನು ಕೂಡ ಸಮಗ್ರ ಅನ್ನುವ ರೀತಿಯಲ್ಲಿ ಪರಿಚಯ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ಕೂಡ ವೈಯಕ್ತಿಕವಾಗಿ ಶ್ರೀ ಮೌನೇಶ್ ಅವರಿಗೆ ಸ್ವಾಗತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ಮೊದಲ ಸಹಯೋಗಿಗಳು ಯಾರು, ಬಹುಶಃ ನರೇಗಲ್ನಿಂದ ರಶ್ಮಿ ರಶ್ಮಿ ಅವರು ಸಣ್ಣ ಒಂದು ನಿಮಿಷದ ಪರಿಚಯ, ಅಂದ್ರೆ ಯಾವ ಶಾಲೆಯಲ್ಲಿ ತಾವು ಈಗ ಸಹಯೋಗಿಗಳ ಹೇಳ್ತಾ ಕತೆ. ನನ್ನ ಹೆಸರು ರಶ್ಮಿ ಕರ್ಮುಡಿ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಕೊಪ್ಪ ಶಾಲೆಯಲ್ಲಿ ಅರಳು ಮಲ್ಲಿಗೆ ಯೋಜನೆಯಲ್ಲಿ ಕತೆ ಹೇಳುವ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ಕತೆ ಕಾಗೆ ಮತ್ತು ಜಿಂಕೆ. ಈ ಕಥೆಯನ್ನು ಸಾಹಿತ್ಯ ಮಂಟಪ ವಯೋಮಾನ 13ರಿಂದ 15 ಈ ಒಂದು ಸಾಹಿತ್ಯ ಮಂಟಪದಿಂದ ಈ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಕಥೆಯನ್ನ ಬರೆದವರು ಕವಿ ಚಂದ್ರಶೇಖರ್ ಕಂಬಾರರು. ಇವರ ಒಂದು ಸಣ್ಣ ಕಿರುಪರಿಚಯ. ಕನ್ನಡದ ಬಹುಮುಖ ಪ್ರತಿಭೆಯ ಕವಿ, ನಾಟಕಕಾರ ಮತ್ತು ಶಿಕ್ಷಣ ತಜ್ಞರು ಚಂದ್ರಶೇಖರ್ ಕಂಬಾರರನ್ನು ಅಪ್ಪಟ ಜಾನಪದ ಪ್ರತಿಭೆ ಎಂದು ವಿದ್ವಾಂಸರು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಇವರ ಜನನ 2ನೇ ಜನವರಿ 1937, ಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಘೋಡಗೆರೆ ಎಂಬ ಗ್ರಾಮ. ತಂದೆ ಬಸವಣ್ಣಪ್ಪ ಕಂಬಾರ್, ತಾಯಿ ಚೆನ್ನಮ್ಮ. ಶಿಕ್ಷಣ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವೃತ್ತಿ ಲೇಖಕರು, ಪ್ರೊಫೆಸರ್, ಕವಿ, ನಾಟಕಗಾರರು. ಇವರ ಸಾಹಿತ್ಯ ಪ್ರಕಾರಗಳು ನಾಟಕಗಳು, ಕಾದಂಬರಿ, ಕಾವ್ಯಗಳು. ನಾಟಕಗಳು ಜೋಕುಮಾರ ಸ್ವಾಮಿ, ಕಾಡು ಕುದುರೆ. ಕಾದಂಬರಿಗಳು ಅಣ್ಣ ತಂಗಿ, ಕರಿಮಾಯೆ, ಕಾವ್ಯ ಚಕೋರಿ, ಬೆಳ್ಳಿಯ ಮೀನು. ಪ್ರಶಸ್ತಿಗಳು ಇವರು 2010ನೇ ಸಾಲಿನ 46ನೇ ಜ್ಞಾನಪೀಠ ಪ್ರಶಸ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರಿಗೆ ಸಮಗ್ರ ಸಾಹಿತ್ಯಕ್ಕೆ ದೊರೆತಿದೆ. ಹಾಗೂ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 2011, ಪದ್ಮಶ್ರೀ ಪ್ರಶಸ್ತಿ 2001. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮೊದಲ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು. 1968-69ರಲ್ಲಿ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕತೆ ಹೆಸರು ಕಾಗೆ ಮತ್ತು ಜಿಂಕೆ. ಒಂದು ಕಾಡಿನಲ್ಲಿ ದೊಡ್ಡ ಆಲದ ಮರವಿತ್ತು. ಅದರಲ್ಲಿ ಬಹಳ ದಿನಗಳಿಂದ ಒಂದು ಕಾಗೆ ವಾಸ ಮಾಡಿಕೊಂಡಿತ್ತು. ಮರದ ಕೆಳಗೆ ವಾಸ ಮಾಡಲಿಕ್ಕೆ ಹಿಂಡಿನಿಂದ ತಪ್ಪಿಸಿಕೊಂಡ ಒಂದು ಜಿಂಕೆಯೂ ಬಂತು. ಕೆಲವು ದಿನಗಳಲ್ಲಿಯೇ ಕಾಗೆಗೂ ಜಿಂಕೆಗೂ ಗೆಳೆತನ ಬೆಳೆಯಿತು. ಬೆಳಿಗ್ಗೆ ಎದ್ದರೆ ಒಂದರ ಮುಖ ಒಂದು ನೋಡುತ್ತಿದ್ದವು. ಪರಸ್ಪರ ನಮಸ್ಕಾರ ಮಾಡುತ್ತಿದ್ದವು. ಆಹಾರಕ್ಕಾಗಿ ಬೇರೆ ಕಡೆಗೆ ಹೋಗುತ್ತಿದ್ದವು. ರಾತ್ರಿ ಮತ್ತೆ ಕೂಡಿ ಸುಖ ದುಃಖ ಮಾತನಾಡಿಕೊಳ್ಳುತ್ತಿದ್ದವು. ಹೀಗೆ ಎಷ್ಟೋ ದಿವಸ ನಡೆದು ಬಂತು. ಜಿಂಕೆ ಮೇಯುತ್ತಿದ್ದಾಗ ಆ ಕಾಡಿನಲ್ಲಿದ್ದ ಒಂದು ನರಿ ಅದನ್ನು ನೋಡಿತು. ಜಿಂಕೆಯ ದಷ್ಟಪುಷ್ಟವಾದ ದೇಹ, ನರಿಯ ಬಾಯಲ್ಲಿ ನೀರು ಬಂತು. ಏನಾದ್ರೂ ಮಾಡಿ ಈ ಜಿಂಕೆಯ ಮಾಂಸ ತಿನ್ನಬೇಕೆಂದು ಹೊಂಚು ಹಾಕಿತು. ಕೊನೆಗೆ ಒಂದು ಉಪಾಯ ಮಾಡಿತು. ಒಂದು ದಿನ ಜಿಂಕೆ ಮೇಯುವಾಗ ನರಿ ಅದರ ಹತ್ತಿರ ಹೋಗಿ ಸುಮ್ಮನೆ ಕಣ್ಣೀರು ಸುರಿಸಲು ಆರಂಭಿಸಿತು. ಜಿಂಕೆಗೂ ಕೆಡುಕೆನಿಸಿತು. ಯಾಕೆ ಅಳುತ್ತೀ ನರಿಯಣ್ಣ, ಅಂತದೇನಾಯ್ತು ಎಂದು ಕೇಳಿತು. ಏನ್ ಹೇಳಿ, ಎಷ್ಟೊಂದ್ ಜನ ಅಣ್ಣ ತಮ್ಮಂದ್ರಿದ್ವು, ಎಲ್ರನ್ನೂ ಕಳೆದ್ಕೊಂಡು ಈಗ ಏಕಾಂಗಿಯಾಗಿದ್ದೇನೆ, ಬೇಜಾರಾಗಿದೆ ಎಂದಿತು ನರಿ. ಜಿಂಕೆ ಈ ಮಾತನ್ನು ಕೇಳಿ ಮರುಕ ಉಂಟಾಯಿತು. ಆದದ್ದಾಯ್ತಲ್ಲ,
ನನ್ ಜೊತೆ ಇದ್ದು ಬಿಡು. ಜಿಂಕೆ ನರಿಯನ್ನು ತನ್ನ ಜೊತೆಗೆ ಆಲದ ಮರಕ್ಕೆ ಕರೆದು ತಂದಿತು. ಇವರಿಬ್ಬರ ಸ್ನೇಹ ನೋಡಿ ಕಾಗೆಗೆ ಚಿಂತೆಯಾಯಿತು. ಇದೆಂತ ಹುಚ್ಚತನ ಈ ಜಿಂಕೆಯದ್ದು ಎಂದುಕೊಂಡು ಸುಮ್ಮನಾಯಿತು. ನರಿ ಇಲ್ಲದ ಸಂದರ್ಭ ನೋಡಿ ಜಿಂಕೆಗೆ ಹೇಡಿಯೂ ಬಿಟ್ಟಿತು. ಜಿಂಕೆ, ಎಂತ ಹುಚ್ಚಿ ನೀನು? ನರಿ ಸ್ನೇಹ ಒಳ್ಳೇದಲ್ಲ. ಇದು ಅಡವಿಯ ಸಣ್ಣ ಇರುವೆಗೂ ಗೊತ್ತು. ನಿನ್ಗಿಷ್ಟು ತಿಳಿಯಬಾರ್ದೆ? ಅದನ್ನು ಅಷ್ಟೊಂದು ಮನ್ಸಿಗೆ ಹಚ್ಕೊಂಡು ಕೊರಗಬೇಡ ಕಾಗಣ್ಣ. ಪಾಪ, ಅದು ಒಂದ್ ಪ್ರಾಣಿ. ಬಂಧು ಬಳಗ ಕಳೆದ್ಕೊಂಡಿದ್ದಾನೆ. ಹಿಂದೆ ಮುಂದೆ ತನ್ಗೆ ಯಾರು ಇಲ್ಲ ಅಂತ ನನ್ ಮುಂದೆ ಅತ್ತ. ನನ್ ಮನ್ಸು ಕರಗ್ತು. ಸ್ನೇಹಿತರಾಗಿದ್ದೇವೆ, ಇದ್ರಲ್ಲಿ ಏನ್ ತಪ್ಪಿದೆ? ಆಗ ಏನು ಹೇಳ್ಬೇಕೆಂದು ಕಾಗೆಗೆ ಹೊಳೆಯಲಿಲ್ಲ. ಆದ್ರೆ ಜಿಂಕೆಯ ಬಗ್ಗೆ ಚಿಂತೆಯಾಯ್ತು. ನರಿ ಜಿಂಕೆ ಕೂಡಿಯೇ ಮೇಯ್ಲಿಕ್ಕೆ ಹೋಗ್ತಿದ್ವು. ಹೀಗಿರುತ್ತಾ ನರಿ ಒಂದು ದಿನ ಜಿಂಕೆ, ಇಲ್ಲೇ ಸಮೀಪದಲ್ಲಿ ಒಂದು ಸೌತೆಕಾಯಿ ತೋಟ ಇದೆ, ಇಬ್ರು ಅದ್ರ ಸುತ್ತ ಗರಿ ಹುಲ್ಲಿದೆ, ಹೋಗೋಣ ಬಾ ಎಂದಿತ್ತು. ಎರಡು ಕೂಡಿ ಹೋದವು. ನರಿ ನಿಜ ಹೇಳಿತ್ತು, ಅಲ್ಲೊಂದು ಸೌತೆಕಾಯಿ ತೋಟವಿತ್ತು. ನರಿ ತನ್ಗೆ ಬೇಕಾದಷ್ಟು ಸೌತೆಕಾಯಿ ತಿಂದಿತ್ತು. ಜಿಂಕೆ ಹೊಟ್ಟೆ ತುಂಬಾ ಹುಲ್ಲು ಮೇಯ್ತು. ಅವೆರಡು ಈಗ ಪ್ರತಿದಿನ ಅದೇ ತೋಟಕ್ಕೆ ಮೇಲು ಹೋಗ್ತಿದ್ವು. ನರಿ ಜಿಂಕೆಯೊಂದಿಗೆ ಹೋಗುತ್ತಿದ್ದರೂ ಮರುದಿನದಿಂದ ಸೌತೆಕಾಯಿ ತಿಂದೆ ಬೇರೆಲ್ಲಿಯೋ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಬರುವಾಗ ಜಿಂಕೆಯೊಂದಿಗೆ ಸೇರುತ್ತಿತ್ತು. ಜಿಂಕೆ ಸ್ವಚ್ಛಂದವಾಗಿ ಆ ಹೊಲದ ಸುತ್ತಲಿನ ಹುಲ್ಲಲ್ಲಿ ಮೇಯ್ದು ಬರುತ್ತಿತ್ತು. ಹೀಗೆ ಕೆಲ ದಿನ ಸಾಗಿತು. ಹೊಲದ ಒಡೆಯನಿಗೆ ಹೆಜ್ಜೆ ಗುರುತು ಪತ್ತೆ ಹತ್ತಿ ಪ್ರತಿದಿನ ಇಲ್ಲೊಂದು ಜಿಂಕೆ ಮೇಯ್ಲಿಕ್ಕೆ ಬರ್ತಿದೆ ಎಂದು ತಿಳಿಯಿತು. ಆತ ಒಂದು ದಿನ ಜಿಂಕೆಯನ್ನು ಹಿಡಿಯಲು ಬಲೆ ಹಾಕಿದ. ಎಂದಿನಂತೆ ಜಿಗಿಯುತ್ತಾ ಬಂದ ಜಿಂಕೆ ಬಲೆಯಲ್ಲಿ ಸಿಕ್ಕಿಬಿತ್ತು. ಜಿಂಕೆ ಬಲೆಯಲ್ಲಿ ಬಿದ್ದು ಒದ್ದಾಡುವುದನ್ನು ನರಿ ಮರೆಯಲ್ಲಿ ನಿಂತು ನೋಡಿತು. ಇಷ್ಟು ದಿನ ಹೊಂಚಿದ್ದಕ್ಕೆ ಇಂದು ಪ್ರತಿಫಲ ಸಿಕ್ಕಿತೆಂದು ಸಂತೋಷ ಪಟ್ಟಿತು. ಜಿಂಕೆಯ ಹತ್ತಿರ ಹೋಗಿ ಸಂತಾಪಗೊಂಡವರಂತೆ ನಟಿಸುತ್ತಾ, ಹೀಗಾಯ್ತಲ್ಲ ಎಂದು ಕೈ ಹಿಸುಕಿತು. ಜಿಂಕೆ ಒದ್ದಾಡುತ್ತಾ, ಸ್ನೇಹಿತನೇ, ಸರಿಯಾದ ಸಮಯಕ್ಕೆ ಬಂದೆ. ಬೇಗನೆ ಈ ಬಲೆಯನ್ನು ಕಡಿದು ಹಾಕಿ ನನ್ನನ್ನು ಪಾರು ಮಾಡು ಎಂದಿತು. ಅದೇನೋ ನಿಜ, ಆದ್ರೆ ಈ ದಿನ ನಂದೊಂದು ವ್ರತ ಇದೆ. ಏನು ಬಾಯಿಂದ ಕಚ್ಚು ಹಾಗಿಲ್ಲ. ನಾಳೆ ಬೆಳಗಾಗ್ಲಿ ಈ ಬಲೆ ಕಡಿದು ಹಾಕಿ ನಿನ್ನನ್ನು ಪಾರು ಮಾಡುತ್ತೇನೆ ಎಂದು ಹೇಳಿ ನರಿಯಲ್ಲಿಂದ ಕಾಲ್ಕಿತ್ತಿತು. ಪಕ್ಕದ ಒಂದು ಪೊದೆಯಲ್ಲಿ ಅಡಗಿಕೊಂಡು ಜಿಂಕೆ ಒದ್ದಾಡಿ ಸಾಯುವುದನ್ನೇ ಕಾಯಲಾರಂಭಿಸಿತು. ಆ ದಿನ ರಾತ್ರಿ ಜಿಂಕೆ ಬಾರದ್ದನ್ನು ಕಂಡು ಕಾಗೆಗೆ ಕಳವಳವಾಯಿತು. ಬೆಳಗಿನ ತನಕ ಅದಕ್ಕೆ ನಿದ್ರೆಯೇ ಬರಲಿಲ್ಲ. ಬೆಳಿಗ್ಗೆ ಎದ್ದೊಡನೆ ಅದು ಜಿಂಕೆಯನ್ನು ಹುಡುಕುತ್ತಾ ಹೋಯಿತು. ಕೊನೆಗೆ ಜಿಂಕೆ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದು ಕಾಣಿಸ್ತು. ಅಲ್ಲೇ ಪಕ್ಕದಲ್ಲಿ ಪೊದೆ ಮರೆಗೆ ನರಿ ಹೊಂಚಿ ಅಡಗಿ ಕೂತದ್ದು ಕಂಡಿತು. ಕಾಗೆ ಜಿಂಕೆ ಬಳಿ ಬಂದು, ಯಾಕೆ ಹೀಗಾಯ್ತು ಎನ್ನುತ್ತಾ ಕುಳಿತುಕೊಂಡಿತು. ಏನ್ ಹೇಳಿ, ಅಂದೇ ನಿನ್ ಮಾತನ್ ಕೇಳಿ ಆ ಠಕ್ಕ ನರಿಯ ಸಹವಾಸ ಬಿಟ್ಟಿದ್ದಿದ್ರೆ ನನ್ಗೆ ಈ ಗತಿ ಬರ್ತಿರ್ಲಿಲ್ಲ. ಈಗೇನ್ ಮಾಡೋದು ಎಂದು ಜಿಂಕೆ ತನ್ನ ಸಂಕಟ ತೋಡಿಕೊಂಡಿತು. ಧೈರ್ಯಗೆಡಬೇಡ, ಆ ನರಿಗೂ ಯೋಗ್ಯ ಪ್ರತಿಫಲ ಸಿಕ್ಕಿತು. ಇಲ್ಲೇ ಪೊದೆ ಮರೆಗೆ ಹೊಂಚಿಕೊಂಡು ಕೂತಿದ್ದಾನೆ. ಅದು ಹೋಗ್ಲಿ ಮಾರಾಯ, ನಾನೀಗ ಪಾರಾಗುವ ಬಗೆ ಹೇಗೆ? ಹೀಗೆ ಇನ್ನೇನು ರೈತ ಬರುವ ಹೊತ್ತಾಯ್ತು. ನೀನು ಹೊಟ್ಟೆ ಉಬ್ಬಿಸಿ
ಕಾಲ್ ಸೆಡ್ಸಿ ಸತ್ತವ್ರ ಹಾಗೆ ಬಿದ್ಬಿಡು. ನೀನು ಹೇಗೋ ಸತ್ತಿದ್ದೀಯಾ ಅಂತ ತಿಳಿದು ಆ ರೈತ ನಿನ್ ಬಲೆ ಬಿಚ್ಚುತ್ತಾನೆ. ಅದೇ ಸಮಯಕ್ಕೆ ನಾನು ಕಾ ಕಾ ಎಂದು ಕೂಗುತ್ತೇನೆ. ತಕ್ಷಣ ಎದ್ದವನೇ ಓಡಿಬಿಡು ಎಂದು ಹೇಳಿ ಪಕ್ಕದ ಗಿಡದ ಮೇಲೆ ಹಾರಿ ಕಾಗೆ ಕೂತ್ಕೊಂಡಿತ್ತು. ಜಿಂಕೆ ಸತ್ತ ಹಾಗೆ ಬಿದ್ದುಕೊಂಡಿತ್ತು. ರೈತ ಬಂದು ನೋಡಿ ಅದು ಸತ್ತಿದೆ ಎಂದೇ ತಿಳಿದು ಬಲೆ ಬಿಚ್ಚಿದ. ಕೂಡ್ಲೆ ಕಾಗೆ ಕಾ ಕಾ ಎಂದು ಕೂಗಿತು. ಜಿಂಕೆ ತಕ್ಷಣವೇ ಎದ್ದು ಓಡಿತು. ಅದು ಓಡುವುದನ್ನು ನೋಡಿದ ರೈತ, ಎಲ ಕಳ್ಳ ಜಿಂಕೆ ಎಂದವನೇ ಕೈಯಲ್ಲಿಯ ಕೋಲನ್ನು ಅದರ ಕಡೆಗೆ ಬೀಸಿ ಎಸೆದ. ಅದು ನಿರಾಸೆಯಾಗಿ ಪೊದೆಯಿಂದ ಹೊರಗೆ ಬರುತ್ತಿದ್ದ ನರಿಗೆ ತಾಗಿ ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತು. ಗೆಳೆಯರಿಬ್ಬರು ಆಮೇಲೆ ಸುಖದಿಂದ ಇದ್ದರು. ನಾವಿಲ್ಲಿ ಹೀಗಿದ್ದೇವೆ. ಧನ್ಯವಾದಗಳು. ಗುಡ್. ಚೆನ್ನಾಗಿ ವಾಚನ ಮಾಡಿದ್ದೀರಿ. ಥ್ಯಾಂಕ್ ಯು ಅಕ್ಕ. ಚೆನ್ನಾಗಿತ್ತು ರಜನಿ ಅವರೇ. ಥ್ಯಾಂಕ್ ಯು. ಉಳಿದವರೆಲ್ಲ ಪ್ರತಿಕ್ರಿಯೆ ತೋರಿಸ್ಲಿ, ಆಮೇಲೆ ನಾವು ಮತ್ತೆ ಮಾತಾಡೋಣ. ವಾಚನದ ಬಗ್ಗೆ ಏನ್ ಅನ್ಸ್ತು ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಸರ್ ನಮ್ಮನ್ನು ಪರಿಚಯ ಮಾಡಿಕೊಟ್ರು, ಗಂಗಾಧರ್ ಮತ್ತೆ ಸರ್ ಅವರು. ಆಕ್ಚುಲಿ ಇದೊಂದು ಒಳ್ಳೆ ಅವಕಾಶ ನನಗೆ. ಗಂಗಾಧರ್ ಸರ್ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಒಂದು ಕಲಿಯುವವರಿಗೆ ಏನಂತಾರ, ನೀರು ಬೇಕು ಅಂದವ್ರಿಗೆ ಒಂದು ನದಿನೇ ಸಿಕ್ಕ ಹಾಗೆ ಅಂತ. ಹಾಗಾಗಿ ಎಲ್ಲ ಅದ್ಭುತವಾದಂಥ ಕತೆಗಾರರು ಕತೆ ವಾಚನ ಮಾಡೋದನ್ನ ನೋಡಿ ನಾನು ಏನಾದ್ರು ಕಲಿಬಹುದು ಅಂತ ಅನ್ನುವಂಥ ಆಶೆಯಿಂದ ಇವತ್ತು ಜಾಯಿನ್ ಆಗಿದೆ. ಆದ್ರೆ ಈ ಒಂದು ಅವಧಿಗೆ ಅತಿಥಿಗಳು ಅನ್ನೋದಕ್ಕಿಂತ ನಾನು ಒಂದು ಭಾಗಿದಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ವಿಷಯವನ್ನ ಅನುಭವದಿಂದ. ಮತ್ತೆ ಸರ್ ಅವ್ರು ಹೇಳಿದಾಗ ಇವತ್ತಿನ ಕಥೆಯ ಬಗ್ಗೆ ಹೇಳೋದಾದ್ರೆ, ಮೇಡಮ್ ಅವರು ಅದ್ಭುತವಾಗಿ ಆ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಕಥೆಯ ಜೀವಾಳ ಹೇಳಿದ ಹಾಗೆ ಸರ್ ಅವರು ಏನ್ ಮಿತಿಗಳನ್ನ ಹಾಕೊಂಡಿದ್ರು, ಕಥೆಯ ವೇಗ, ಹೋಗ, ಅರ್ಥ ಗ್ರಹಿಕೆ ಮತ್ತು ಅದರಲ್ಲಿ ನನ್ನ ಒಂದೆರಡು ಮೂರು ಅಂಶಗಳನ್ನ ಸೇರಿಸ್ಕೊಂಡು, ಒಂದು ಭಾವ, ಒಂದು ಧ್ವನಿ, ಆ ಎರಡನ್ನೂ ಕೂಡ ಪರಿಪೂರ್ಣತೆಯನ್ನ ಪಡೆಯುವ ನಿಟ್ಟಿನಲ್ಲಿ ಓದಿದ್ದೀರಿ. ನಮಗೆ ಕಥೆಯ ಪ್ರಾರಂಭ ಮಾಡಿದಾಗಿಂದ ಒಬ್ಬರ ಲೇಖಕರ ಒಂದು ಆಶಯವನ್ನು ಅಥವಾ ಲೇಖಕರ ಒಂದು ಹಿನ್ನೆಲೆಯನ್ನು ಹೇಳಿದಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇದು ಕತೆ ಎಂದಾಗ ಅವರ ಪರಿಶ್ರಮ ಮತ್ತೆ ಆ ಲೇಖಕರ ಒಂದು ಪರಿಚಯವು ಕೂಡ ಬಹಳ ಅದ್ಭುತವಾಗಿರ್ಬೇಕಾಗತ್ತಂತ ಅದನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು. ಕಥೆಯ ಪ್ರಾರಂಭ ತುಂಬಾ ಚೆನ್ನಾಗಿತ್ತು. ನನಗೆ ಯಾವುದೇ ಪದಗಳ ಮತ್ತೆ ಬೇರೆ ಬೇರೆ ಧ್ವನಿ ಭಾವಗಳ ವ್ಯತ್ಯಾಸ ಇಲ್ದಾನೆ ನಿರರ್ಗಳವಾಗಿ ಮತ್ತು ಸ್ಪಷ್ಟತೆಯಿಂದ ಧ್ವನಿ ಏರಿಳಿತ ಮತ್ತೆ ಎಲ್ಲ ಒಂದು ಭಾವಸೂಚಕ ಇರುವಂತ ಎಲ್ಲ ಜಾಗದಲ್ಲೂ ಕೂಡ ಅದ್ಭುತವಾದಂತ ತಮ್ಮ ಭಾವನೆಗಳನ್ನ, ರಸಭಾವಗಳನ್ನ ಅವರು ಆಡ್ ಮಾಡಿದ್ರು. ಜೊತೆಯಲ್ಲಿ ಅವರು ಹೇಳುವಾಗ ನನಗೆ ಆ ಒಂದು ಚಿತ್ರದಲ್ಲಿ ಜಿಂಕೆ ಮತ್ತು ನಮಗೆ ಒಂದು ಕಾಗೆ, ನರಿದು ಚಿತ್ರಗಳು ನಮ್ಮ ಮುಂದೆ ಕಣ್ ಕಟ್ಟುವಂತೆ ಅವರು ಹೇಳಿದ್ರು. ಅದರಲ್ಲಿ ಒಂದೊಂದು ಪ್ರಶ್ನೆಗಳು ಕೇಳುವಾಗ, ಒಂದೊಂದು ಡೈಲಾಗ್ ಹೇಳುವಾಗ ಆ ಪಾತ್ರವನ್ನ ಅಭಿನಯ ಅನುಭವಿಸ್ತಾ ಹೇಳಿದ್ರು ಅಂತ ಅನ್ನುವಂಥದ್ದು. ಜೊತೆಗೆ ಮೇಡಮ್ ಹೇಳುವಾಗ ಅವರ ಮುಖಭಾವದಲ್ಲಿ ಅತ್ಯಂತ ಬದಲಾವಣೆಗಳು ಮತ್ತು ಧ್ವನಿ ಏರಿಳಿತದಲ್ಲಿ ಇರುವಂತಹ ಬದಲಾವಣೆಗಳು ಅದ್ಭುತವಾಗಿತ್ತು. ಹಾಗಾಗಿ ಇದೊಂದು ಮಾದರಿ ಅದ್ಭುತ ಕತೆ ಅಂತ ನಾವು ಹೇಳ್ಬೋದು. ನಾನು ಈ ಒಂದು ಒಟ್ಟಾರೆ ಹೇಳುವಾಗ ಇದೊಂದು ಸಂಪೂರ್ಣ, ಅರ್ಥಪೂರ್ಣ ಮತ್ತೆ ಮಕ್ಕಳಿಗೆ ಬೇಕಾಗುವಂತ, ಮಕ್ಕಳ ಹಂತಕ್ಕೆ ಬೇಕಾಗುವಂತ ಒಂದು ಪ್ರಸ್ತುತಿ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಸರಿಯಾಗಿ ಹೇಳಿದ್ದೀರಾ, ಬಹಳ ಧನ್ಯವಾದಗಳು. ಈಗ ರಶ್ಮಿ ಅವರಿಗೆ ಉಳಿದ ನಮ್ಮ ಸಹಯೋಗಿಗಳು ಕೇಳಬೇಕಾದ ಪ್ರಶ್ನೆಗಳೇನಾದ್ರೂ ಇದ್ರೆ ದಯವಿಟ್ಟು, ಯಾರಾದ್ರೂ ಇರ್ಬೋದು, ಧ್ವನಿ ಬಳಗದಿಂದಲೇ ಇರ್ಬೋದು ಅಥವಾ ಸಹಯೋಗಿ ಬಳಗದಿಂದ ಇರ್ಬೋದು, ದಯವಿಟ್ಟು ಕೇಳಿ. ರಶ್ಮಿ ಅವರು ಅದಕ್ಕೆ ಸ್ಪಂದಿಸ್ತಾರೆ ಖಂಡಿತ. ನಮಸ್ತೆ ಅಕ್ಕ, ಕತೆ ತುಂಬಾ ಚೆನ್ನಾಗಿ ವಾಚನ ಮಾಡಿದ್ರಿ. ನೀವ್ ಈ ಕಥೆನ ಯಾವಕ್ಕಾಗಿ ಆಯ್ಕೆ ಮಾಡ್ಕೊಂಡ್ರಿ ವಾಚನ ಮಾಡೋದಕ್ಕೆ? ಅಂದ್ರೆ ಭಾಷೆ ಈಸಿ ಆಗಿದೆ ಅಂತಲ್ಲ, ಅಥವಾ ಆ ಕತೆ
ಆ ಕತೆ ಎಲ್ಲ ಇಷ್ಟಪಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡ್ರು? ಆ ತರ ನನ್ನ ಪ್ರಶ್ನೆ ಅಂತ, ಸಣ್ಣ ಪ್ರಶ್ನೆ. ಹಾ ಅಕ್ಕ, ಈ ನೀವು ಕೇಳಿರೋ ಪ್ರಶ್ನೆಗೆ ಹಾ ಅಕ್ಕ. ನಾನು ಸ್ಕೂಲಲ್ಲಿ ಹೇಳ್ಬೇಕಾದ್ರೆ, ಈ ಕತೆ ಹೇಳ್ಬೇಕಾದ್ರೆ ನನಗೆ ಇಷ್ಟ ಆಯ್ತು. ಮಕ್ಕಳೆಲ್ಲ ಇದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಹಾ ಈ ಪ್ರಾಣಿಗಳು, ಈ ತರ ಕತೆ, ಕಾಡು, ಈ ತರ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ. ಈ ತರದ ಕತೆಗಳು ಹೆಚ್ಚು ಈ ಸಾಹಿತ್ಯ ಮಟ್ಟದಲ್ಲಿ ಇದ್ದೇ ಇರ್ತಾವೆ, ಸುಮಾರು ಕತೆಗಳು ಇರ್ತಾವೆ. ಇವುಗಳನ್ನ ಹೇಳೋದ್ ರೀತಿ ನನಗೆ ಫಸ್ಟ್ ಗೊತ್ತಾಗ್ಬೇಕಿತ್ತು. ಇವಾಗ ನಾನ್ ವಾಚನ ಮಾಡಿದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿ ಏನಾದ್ರೂ ಹೇಳ್ತೀರಾ ಅಂತ ನಾನು ಈ ಕತೆನ ಆಯ್ಕೆ ಮಾಡ್ಕೊಂಡೆ. ಇಲ್ಲ ಅಕ್ಕ, ಚೆನ್ನಾಗ್ ಬಂದಿದೆ. ನನಗೂ ಮಕ್ಳು ಈ ಕತೆ ಹೇಳಿದಾಗ ಕೇಳಿದ್ರು. ಮಕ್ಳ ಪ್ರಶ್ನೆ ಹೇಗಿತ್ತು ಅಂದ್ರೆ, ಜಿಂಕೆ ಮಾತಾಡುತ್ತಾ, ಕಾಗೆ ಮಾತಾಡುತ್ತಾ ಅಂತ ಕೇಳಿದ್ರು. ಆ ಕುತೂಹಲದಿಂದ ನಿಮಗೆ ಅದಕ್ಕೆ ಕೇಳಿದೆ ಅಷ್ಟೇನೆ. ಈಗ ರಶ್ಮಿ ಅವ್ರೆ, ನಂದೊಂದು ಪ್ರಶ್ನೆ ಇದೆ, ಹಾ ಕೇಳ್ಬೋದಾ? ಹಾ ಸರ್, ಕೇಳಿ. ಈಗ ರೇಖಾ ಅವ್ರು ಕೇಳಿದ ಪ್ರಶ್ನೆಗೆ ನೀವು ತುಂಬಾ ವಾಸ್ತವಿಕವಾದ, ಪ್ರಾಮಾಣಿಕವಾದ ಉತ್ತರ ಕೊಟ್ಟಿದ್ದೀರಾ. ಯಾಕಂದ್ರೆ ಹಾ ಸರ್. ನೀವಾಗ್ಲಿ ನಾವಾಗ್ಲಿ ಎಲ್ರೂ ಈ ಖಾತೆ ವಾಚನ ಮಾಡೋದು ಶಾಲಾ ಮಕ್ಕಳಿಗೆ ಎದುರಿಗೆ, ಅದರಿಂದ ಅವ್ರಿಗೆ ಈ ಖಾತೆ ಇಷ್ಟವಾಗುತ್ತೆ, ಆಗ್ಬೋದು ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡ್ತೀವಲ್ವಾ, ಅದನ್ನು ತಾವು ಹೇಳಿಲ್ಲ. ಆದ್ರೆ ಅದು ಒಂದೇ ಕಾರಣನ? ಕಥೆ ಒಳಗೆ ಏನಿದೆ ಅಂದ್ರೆ ಮಕ್ಕಳಿಗೆ ಇಷ್ಟವಾಗುವಂತಹದ್ದು ಏನಿದೆ? ಮಾತಾಡಿದಾಗ ಇಷ್ಟವಾಗೋದು ಜೊತೆಗೆ ಅವ್ರ ತಿಳಿದಿನ ಮಟ್ಟವನ್ನ ಹೆಚ್ಚು ಮಾಡುವಂತಹ ಯಾವ ಅಂಶಗಳು ಈ ಕಥೆಯಲ್ಲಿದ್ದಾವೆ, ನಾವು ಆಲೋಚನೆ ಮಾಡಿದ್ರೆ ಅಥವಾ ಈಗಲಾದ್ರೂ ಆಲೋಚನೆ ಮಾಡಿದ್ರೆ ದಯವಿಟ್ಟು. ಹಾ ಸರ್. ಹಾ ಸರ್, ನೀವು ಕೇಳಿರುವಂತ ಪ್ರಶ್ನೆಗೆ ಮಕ್ಕಳಿಗೆ ಇಲ್ಲಿ ಈ ಪ್ರಾಣಿಗಳು ಪ್ರತಿಯೊಂದು ಪ್ರಾಣಿ, ಕಾಗೆ, ಜಿಂಕೆ, ನರಿ ಮತ್ತೆ ಇವು ಮೂರು ಪ್ರಾಣಿಗಳು ಒಂದೊಂದು ಕ್ಯಾರೆಕ್ಟರ್ ನಾವು ಇಲ್ಲಿ ಮಕ್ಕಳಿಗೆ ನಾವು ಅವನ್ ಹೇಳ್ಕೊಡ್ಬೇಕು. ಈಗ ಕಾಗೆ ಅಂದ್ರೆ ಅದರದ್ದು ಏನು, ಕಾಗೆ ಒಂದ್ ಅಗುಳ ಕಂಡರೆ ತನ್ನ ಕೂಗಿ ತನ್ನ ಬಳಗವನ್ನೆಲ್ಲ ಕರೆದು ಕಾಗೆ ಹಂಚಿ ತಿನ್ನುವಂತಹ ಒಂದು ಪ್ರಾಣಿಯಾಗಿರುತ್ತೆ. ಜಿಂಕೆ ಅದು ಒಂದು ಸುಂದರವಾದ ಜಿಂಕೆ ಆಗಿರುತ್ತೆ. ಅದರ ಒಂದು ಸೌಂದರ್ಯದ ಬಗ್ಗೆ ನಾವು ಮಕ್ಕಳಿಗೆ ಜಿಂಕೆ ಬಗ್ಗೆ ಹೇಳ್ಬೋದು. ನರಿ ಅಂದ್ರೆ ಅದೊಂದು ಟಕ್ ನರಿ. ನರಿ ಅಂದ್ರೆ ಅದು ಯಾವಾಗ್ಲೂ ಕುತಂತ್ರದ ಬುದ್ಧಿದು, ಅಥವಾ ಈ ತರ ಕೆಡ್ಸೋದು, ಅಥವಾ ಹಿಂಗ ಚುರುಕಾಗಿ ಹಿಂಗ ಏನಾದ್ರು ಇದನ್ ಮಾಡೋದು, ಆ ತರದನ್ನ ಮಕ್ಕಳಿಗೆ ನಾವು ಇವೆಲ್ಲ ಪ್ರಾಣಿಗಳ ಕ್ಯಾರೆಕ್ಟರ್ನ ಗುರ್ತು ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿ ಕಾಗಿ ಮತ್ತು ಜಿಂಕೆಯ ಸ್ನೇಹ, ಅವೆರಡು ಮರದ ಮೇಲೆ ಒಂದು ಕೆಳಗ್ ಒಂದು ಎರಡು ಫ್ರೆಂಡ್ಸ್ ಆಗಿರ್ತಾವೆ. ಇದು ಮೂರನೇದು ಅಲ್ಲಿ ನರಿ ಬಂದ್ಬಿಟ್ಟು ಅವ್ರ ಸ್ನೇಹವನ್ನ ಹಾಳು ಮಾಡತ್ತೆ. ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಬಹುದು. ಅಂದ್ರೆ ಫ್ರೆಂಡ್ಶಿಪ್ ನ ದೂರ ಮಾಡಕ್ಕೆ ಇನ್ನೊಬ್ರು ಯಾರಾದ್ರೂ ಬಂದು ಈ ತರ ಮಾಡಿದ್ರೆ ಅವ್ರನ್ನ ಬೇಗ ನಂಬಾರ್ದು, ಇಂಥವ್ರಿಂದ ಸ್ವಲ್ಪ ದೂರ ಇಡ್ಬೇಕು. ಮೊಸಳೆ ಕಣ್ಣೀರ ಹಾಕೊಂಡ್ ಬಂದವ್ರಿಗೆ ಅಷ್ಟು ಬೇಗ ನಾವು ಅವ್ರನ್ನ ನಂಬಾರ್ದು. ಈ ತರ ವಿಚಾರಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಈ ಕತೆ ಮೂಲಕ ಅಂತ ನನ್ಗೆ ಅನ್ಸ್ತು. ತೊಂದ್ರೆ ಇಲ್ಲ, ಅದು ನಿಮ್ಮ ನಾವು ನನ್ನ ಒಂದು ಸಣ್ಣ ಅಭಿಪ್ರಾಯದೊಂದಿಗೆ ಈ ಸಂವಾದ ಮುಗಿಸಿ ಮುಂದಿನ ಕಥೆ ವಾಚನ ಹೋಗೋಣ. ಏನಂದ್ರೆ ಸಾಮಾನ್ಯವಾಗಿ ಈ ಜನಪದ ಕಥೆ ಇರ್ಬೋದು ಅಥವಾ ಜಾತಕ ಕಥೆಗಳು ಇರ್ಬೋದು, ಅಲ್ಲಿ ನಾವು ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರು ಎಲ್ಲರ ಒಟ್ಟಿಗೆ ಒಂದು ಸಂಪರ್ಕ ಇರುವಂತದ್ದನ್ನು ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಒಂದು ಸ್ಪಷ್ಟತೆ ಬೇಕು ಅಂತ ಅನ್ಸುತ್ತೆ. ಮಕ್ಕಳಲ್ಲಿ ನಾವು ಇದನ್ನ ಚರ್ಚೆ ಮಾಡಬೇಕು ಕೂಡ. ಈಗ ನರಿ ಅಂದ ತಕ್ಷಣ ಏನು ಠಕ್ಕತನದ ನರಿ ಅಂತ ನಿಜಕ್ಕೂ ನರಿ ಒಂದೇ ಠಕ್ಕನಾಗಿರುತ್ತ? ಅದು ನಿಜಕ್ಕೂ ಠಕ್ಕವಾಗಿದೆಯಾ? ಅದು ಮೋಸ ನಿಜಕ್ಕೂ ಮಾಡುತ್ತಾ, ವಂಚನೆ ಮಾಡುತ್ತಾ? ಅದು ನಮಗೆ ಗೊತ್ತಿದೆಯಾ? ಒಂದು. ಎರಡನೇದು, ಹಾಗೆ ನಿಜಕ್ಕೂ ಅಣ್ಣ ಅವರು ಹೇಳಿದ ಹಾಗೆ ಹಂಚ್ಕೊಂಡೇ ತಿನ್ನತ್ತಾ ಯಾವಾಗ್ಲೂ? ಅಣ್ಣ ಅವ್ರು ಹೇಳಿದ್ದನ್ನು ನಾವು ಖಂಡಿತ ಗೌರವಿಸೋಣ, ಅದ್ರ ಬಗ್ಗೆ ಎರಡು ಮಾತು ಬೇಕಿಲ್ಲ. ಆದ್ರೆ ಏನದು ನಿಜಕ್ಕೂ ಏನು? ಹಾಗೆ ಏನು? ಅದೇ ತರ ಜಿಂಕೆ ಸುಂದರ ಅಂತ ಹೇಳ್ತೀವಿ, ಅದು ಬಹಳ ಮೃದು ಇರುತ್ತೆ, ಬಹಳ ವಿನಯ ಇರುತ್ತೆ, ಹಿಂಗೆಲ್ಲ ಕಥೆಗಳಲ್ಲಿ ಬರುತ್ತೆ. ಇವೆಲ್ಲ ಗುಣಗಳು ನಾವು ನಮ್ಮ ಒಂದು ಕಥೆಯ ಉದ್ದೇಶವನ್ನ ಸಾಧಿಸೋದಕ್ಕೆ ಸೃಷ್ಟಿ ಮಾಡಿಕೊಂಡಿರುವ ಪಾತ್ರಗಳ ಗುಣಗಳು. ನಿಜಕ್ಕೂ ಆ ಪ್ರಾಣಿಗಳು ಹಾಗೆ ಇರ್ತಾವ ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಇರುತ್ತೆ. ಅದರಿಂದ ನಾವು ಈ ತರದ ಕಥೆಗಳ ಬಗ್ಗೆ ಚರ್ಚೆ ಮಾಡುವಾಗ ಮೂಲತಃ ಅದು ಮನುಷ್ಯ ಸ್ವಭಾವ, ಮನುಷ್ಯನ ಬೇರೆ ಬೇರೆ ಸ್ವಭಾವಗಳನ್ನ ಪ್ರತಿನಿಧಿಸುವ ಪಾತ್ರಗಳು ಅನ್ನೋದನ್ನ ನಾವು ಚಿಕ್ಕ ಮಕ್ಕಳಿಗೆ ಬಹಳ ಬೇಗನೆ ನಾವು ತಿಳಿಸೋದಕ್ಕೆ ಸಾಧ್ಯ. ಆದ್ರೆ
ಆವಾಗ ನಮಗೆ ಈ ತರದ ಕಥೆಗಳ ಓದಿಗೆ ಇನ್ನೊಂದು ಆಯಾಮ ಸಿಗುತ್ತೆ ಅಂತ. ಇಲ್ಲ ಹೋದ್ರೆ ನಿಜಕ್ಕೂ ಸಣ್ಣ ಪ್ರಶ್ನೆಗಳು ಬರ್ತಾವೆ, ನಿಜಕ್ಕೂ ಮಾತಾಡ್ತಾವ ಅನ್ನೋದು. ನಿನ್ನೆ ಇದ್ರ ಬಗ್ಗೆ ನಾವು ಮಾತಾಡಿದೀವಿ, ಅದು ಉತ್ತರ ನೀವು ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಏನ್ ಚರ್ಚೆ ಮಾಡಿದೀವಿ ಅಂತ. ಎನಿವೆ, ಈ ತರದ ಪಾತ್ರಗಳನ್ನ ನಾವು ಹೇಗೆ ನೋಡ್ಬೇಕು ಅನ್ನೋದು ಕೂಡ ಒಂದು ಕಲಿಕೆ ಆಗ್ಬೇಕಾದ ಅಗತ್ಯ ಇರುತ್ತೆ ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ಸಂವಾದಕ್ಕೆ ಆಸ್ಪದ ನೀಡಿದ್ದು ನಿಮ್ಮ ಕಥೆ ರಶ್ಮಿ ಅವರೇ, ಮತ್ತು ನಿಮ್ಮ ವಾಚನ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಓಕೆ, ಈಗ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದಿನ ಕಥಾವಾಚಕರ ಹತ್ರ ನಾವು ಹೋಗೋಣ. ದಯವಿಟ್ಟು ಅವರು ತಮ್ಮ ಪರಿಚಯ ಮಾಡಿಕೊಂಡು ಕಥೆಯನ್ನು ವಾಚನ ಮಾಡಬೇಕು. ತಮ್ಮ ಹೆಸರು, ಶಾಲೆ ಇತ್ಯಾದಿ ಹೇಳ್ಬಿಟ್ಟು ವಾಚನ ತೊಡಗಲಿ. ಈಗ ಶಶಿಕಲಾ ರಾಥೋಡ್ ಅವರು ವಾಚನ ಮಾಡಬೇಕು. ಅಕ್ಕ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ರಾಥೋಡ್. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆರೆಗಲ್ಲಲ್ಲಿ ಕಥೆಯನ್ನ ಹೇಳ್ತಾ ಇದ್ದೀನಿ. ಕತೆ ಹೆಸರು ಕಷ್ಟಪಟ್ಟರೆ ಮಾತ್ರ ಫಲ. ಸಂಗ್ರಹ ರೂಪಾಂತರ ಬೇಂದ್ರೆ ಮಂಜುನಾಥ. ಇದು ಮೂಲತಃ ಇಂಗ್ಲೆಂಡಿನ ಜನಪದ ಕತೆ, ಪುರಾಣ ಮತ್ತು ದಂತಕಥೆಗಳನ್ನ ಒಳಗೊಂಡಿದೆ. ಇಂಗ್ಲಿಷ್ ಜನಪದ ಕಥೆಗಳು ಸಾಮಾನ್ಯವಾಗಿ ನ್ಯಾಯ, ನಿಷ್ಠೆ, ಶೌರ್ಯ ಮತ್ತು ಅಲೌಕಿಕತೆಯ ವಿಷಯಗಳನ್ನ ತಿಳಿಸುತ್ತದೆ. ಮಕ್ಕಳ ಜನಪದ ಕಥಾಮಾಲೆಯಿಂದ ಕತೆ ಹೇಳುವ ಸಮಯ ಎಂಬ ಶೀರ್ಷಿಕೆಯಿಂದ ಈ ಕಥೆಯನ್ನ ಆಯ್ದುಕೊಳ್ಳಲಾಗಿದೆ. ಮುದ್ರಣ ನವ ಕರ್ನಾಟಕ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು. ಮೊದಲನೇ ಮುದ್ರಣ 2003, ಮರು ಮುದ್ರಣ 2005, 2007, 2011ರಲ್ಲಿ ಮುದ್ರಣವಾಯಿತು. ಲೇಖಕರ ಪರಿಚಯ. ಬೇಂದ್ರೆ ಮಂಜುನಾಥ ಇವರು ಮೂಲತಃ ಶಿವಮೊಗ್ಗದವರು. 10/6/1967ರಲ್ಲಿ ಜನನವಾಯಿತು. ಸದ್ಯ ಆಕಾಶವಾಣಿ ಮೈಸೂರು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕೃತಿಗಳು ಕತೆ ಹೇಳುವ ಸಮಯ, ಸರ್ವರಿಗೂ ಸಮಪಾಲು, ಸ್ಕೂಲ್ ಡೈರಿ, ಆಡಿ ಕಲಿಯೋಣ, ಹೀಗೆ 50ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. ಇನ್ನ ಕತೆ ವಾಚನ. ಕತೆ ಹೆಸರು ಕಷ್ಟಪಟ್ಟರೆ ಮಾತ್ರ ಫಲ. ಒಂದಾನೊಂದು ಕಾಲದಲ್ಲಿ ಚಲ್ವಿ ಅಂತ ಒಂದ್ ಬೆಕ್ಕು, ಮುದ್ದಂಡಿ ಅನ್ನೋ ಒಂದ್ ನಾಯಿ ಮರಿ, ಚಿನ್ನಿ ಅಂತ ಒಂದ್ ಬಾತ್ಕೋಳಿ, ಮತ್ತೆ ಚಿನ್ನಾರಿ ಅನ್ನೋ ಒಂದ್ ಕೋಳಿ ಸ್ನೇಹಿತರಾಗಿದ್ವಂತೆ. ಬರೀ ಸಿಕ್ಕಿದ್ ತಿನ್ನೋದು, ಹರಟೆ ಹೊಡಿತಾ ಕಾಲ ಕಳೆಯೋದು, ಇಷ್ಟೇ ಅವುಗಳ ಕೆಲಸ. ಬೆಕ್ಕು, ನಾಯಿ ಮತ್ತು ಬಾತುಕೋಳಿಗಳು ತುಂಬಾ ಸೋಂಬೇರಿಗಳಾಗಿದ್ದವು. ಚಿನ್ನಾರಿ ಕೋಳಿಗೆ ಮಾತ್ರ ಸ್ವಲ್ಪ ಜವಾಬ್ದಾರಿ ಇತ್ತು. ಯಾಕೆ ಅಂದ್ರೆ ಚಿನ್ನಾರಿಗೆ 4 ಪುಟ್ಟ ಪುಟ್ಟ ಮರಿಗಳಿದ್ದವು. ಅವುಗಳಿಗೆ ಕಾಳು ಹೆಕ್ಕಿ ತಿನ್ನಿಸುವುದು, ಅವುಗಳ ಜೊತೆ ಆಟ ಆಡೋದು ಮತ್ತು ಅವುಗಳ ಕಾಳು ಹೆಕ್ಕುವುದನ್ನ ಹೇಳ್ಕೊಡುವುದು ಮಾಡ್ತಾ ಇತ್ತು. ಕೋಳಿ ತನ್ನ ಮರಿಗಳೊಂದಿಗೆ ಆಡುವುದನ್ನ ನೋಡೋಕೆ ಚಂದ ಅಲ್ವಾ? ಒಂದಿನ ಚಿನ್ನಾರಿ ಹೀಗೆ ಕಾಳು ಹೆಕ್ಕುತ್ತಾ ಇರುವಾಗ ಅದಕ್ಕೆ ದೊಡ್ಡದೊಂದು ಗೋಧಿ ಕಾಳು ಸಿಕ್ತು. ಅದನ್ನು ಕೊಕ್ಕಿನಲ್ಲಿ ಎತ್ತಿ ಹಿಡಿದು ತನ್ನ ಸ್ನೇಹಿತರಿಗೆ ತೋರಿಸಿ, ಯಾರು ಈ ಕಾಳನ್ನ ನೆಲದಲ್ಲಿ ಬಿತ್ತಿ ಬೆಳೆ ತೆಗಿತೀರಿ ಅಂತ ಕೇಳ್ತು. ನಾನ್ ಮಾಡೋಲ್ಲಪ್ಪ ಅಂತೂ ಚಿನ್ನಿ. ನನ್ ಕೈಯಲ್ಲಾಗಲ್ಲಪ್ಪ ಅಂತೂ ಮುದ್ದಂಡಿ. ಸರಿ ಬಿಡಿ, ನಾನೇ ಇದನ್ನ ನೆಲದಲ್ಲಿ ಬಿತ್ತೀನಿ, ಬೆಳೆ ತೆಗಿತೀನಿ ಅಂತೂ ಚಿನ್ನಾರಿ. ಸ್ವಲ್ಪ ಸಮಯ ಆದ್ಮೇಲೆ ಗೋಧಿ ಕಾಳು ಸಸಿಯಾಯಿತು. ಸಸಿ ಉದ್ದವಾಯಿತು, ಬೆಳೆದು ದೊಡ್ಡದಾದ ತೆನೆ ಬಿಡ್ತು. ತೆನೆ ತುಂಬ ಕಾಳುಗಳು. ಆ ಬೆಳೆದ ತೆನೆಯನ್ನು ಕೊಯ್ಲು ಮಾಡ್ಬೇಕಲ್ವಾ? ಸರಿ, ಚಿನ್ನಾರಿ ಮತ್ತೆ ತನ್ನ ಸ್ನೇಹಿತರನ್ನ ಕರೆದು, ಯಾರ ಈ ತೆನೆಯನ್ನ ಕೊಯ್ದು ಕಾಳು ಬಿಡಿಸಿ ಹಸನ್ ಮಾಡಿರಿ ಅಂತ ಕೇಳ್ತು. ನನಗಾಗಲ್ಲಪ್ಪ ಅಂತೂ ಚಿನ್ನಿ. ನನ್ ಗೊತ್ತೇ ಇಲ್ಲಪ್ಪ ಅಂತೂ ಚಲ್ವಿ. ನನ್ಗೆ ಪುರ್ಸೊತ್ತಿಲ್ಲಪ್ಪ ಅಂತೂ ಮುದ್ದಂಡಿ. ಸರಿ ಬಿಡಿ, ನಾನೇ ಗೋಧಿ ತೆನೆ ಕೊಯ್ದು ಕಾಳು ಬಿಡಿಸಿ ಹಸನ್ ಮಾಡ್ತೀನಿ ಅಂತೂ ಚಿನ್ನಾರಿ. ಸರಿ, ಕಾಳೇನೋ ಹಸನಾಯ್ತು, ಇದನ್ನ ಯಾರ ಗಿರಣಿಗೆ ಒಯ್ದು ಹಿಟ್ ಮಾಡಿಸಿ ತರ್ತೀರಿ ಅಂತ ಚಿನ್ನಾರಿ ಮತ್ತೆ ಕೇಳ್ತು. ಶುದ್ಧ ಸೋಂಬೇರಿ ಸ್ನೇಹಿತರು. ಮತ್ತೆ ನಂಗಾಗೋಲ್ಲ, ನಂಗೆ ಬರಲ್ಲ, ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ತಪ್ಪಿಸ್ಕೊಂಡು ಮತ್ತೇನ್ ಮಾಡ್ಬೇಕಾಗುತ್ತೆ ಹೇಳಿ? ಚಿನ್ನಾರಿನೇ ಗಿರಣಿಗೆ ಹೋಗಿ ಹಿಟ್ ಮಾಡಿಸಿ
ಬುಟ್ಟಿ ಹೊತ್ಕೊಂಡ್ ಬಂತು. ಗೋಧಿ ಹಿಟ್ಟೇನೋ ರೆಡಿ ಇದೆ, ಇದನ್ನು ಕಲಸಿ ಮುದ್ದೆ ಮಾಡಿ ಬೆಂಕಿಯಲ್ಲಿ ಸುಟ್ಟು ಬ್ರೆಡ್ ಆಗಿ ಮಾಡೋದನ್ನ ಯಾರ್ ಮಾಡ್ತೀರಿ ಅಂತ ಕೇಳ್ತು. ಚಿನ್ನಾರಿ ಅದಕ್ಕೆ ಗೊತ್ತಿತ್ತು ಯಾರು ಕೂಡ ಬ್ರೆಡ್ ಮಾಡೋದಕ್ಕೆ ಮುಂದ್ ಬರೋಲ್ಲ ಅಂತ. ನಾನು ನೋಡೇ ಇಲ್ಲ ಅಂತೂ ಮುದ್ದಂಡಿ. ನನಗ್ ಬರಲ್ಲ ಅಂತೂ ಚಿನ್ನಿ. ನಾನ್ ಮಾಡಿದ್ರೆ ನನ್ ಮೈ ಕೂದ್ಲೆಲ್ಲ ಬ್ರೆಡ್ ಗಂಟತ್ತೆ, ನಾನ್ ಮಾಡಲ್ಲಪ್ಪ ಅಂತೂ ಚೆಲ್ವಿ. ಸರಿ ಬಿಡಿ, ನಿಮ್ಗೆ ಇದೆಲ್ಲ ಆಗೋಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿ ಚಿನ್ನಾರಿ ಹಿಟ್ಟನ್ನು ಕಲಸಿ ಮುದ್ದೆ ಮಾಡಿ ಹದವಾಗಿ ತುಳಿದು ಸಿದ್ಧ ಮಾಡಿ ಬೆಂಕಿಯಲ್ಲಿಟ್ಟು ಹದವಾಗಿ ಬೇಯಿಸಿ ಬಿಸಿ ಬಿಸಿ ಬ್ರೆಡ್ ತಯಾರಿಸಿತು. ಘಮ್ ಅಂತ ಬ್ರೆಡ್ ವಾಸನೆ ಬರ್ತಿದ್ದ ಹಾಗೆ 3 ಸ್ನೇಹಿತರು ಓಡ್ ಬಂದ್ರು. ಆಹಾ, ಎಷ್ಟು ಚೆನ್ನಾಗಿದೆ ಬ್ರೆಡ್ಡು, ಎಷ್ಟು ಕೆಂಪಾಗಿದೆ, ಎಷ್ಟು ರುಚಿಯಾಗಿರ್ಬಹುದು ಅಂತ ಮಾತಾಡ್ಕೋತಾ ಇದ್ವು. ಆಗ ಚಿನ್ನಾರಿ ಬಂದು ಈ ಬ್ರೆಡ್ ಅನ್ನ ಯಾರ್ ತಿಂತೀರಿ ಅಂತ ಕೇಳ್ತು. ನಾನ್ ತಿಂತೀನಿ, ನಂಗೆ ತುಂಬಾ ಇಷ್ಟ, ನನಗ್ ಕೊಡು ಅಂತ 3 ಓಡೋಡಿ ಬಂದ್ವು. ಆಹಾ, ಬಂದ್ಬಿಟ್ರೋ ತಿನ್ನಕ್ಕೆ, ನಾನು ನಾನು ಅಂತ. ಅಲ್ಲ, ಗೋಧಿ ಕಾಳು ಸಿಕ್ಕಾಗ ಬಿತ್ತಿ ಬೆಳಿರೆ ಅಂದ್ರೆ ನಂಗಾಗಲ್ಲ ಅಂದವ್ರು ಕೊಯ್ಲ್ ಮಾಡಿ ಹಸನ್ ಮಾಡಿ ಹಿಟ್ ಮಾಡಿಸಿ ಬ್ರೆಡ್ ಮಾಡಂದ್ರೆ ಗೊತ್ತಿಲ್ಲ ಅಂದವ್ರು ತಿನ್ನೋಕ್ ಮಾತ್ರ ನಂಗೆ ನಿಂಗೆ ಅಂತ ಬಂದ್ರೆ ಸರಿನಾ? ನೀವೇನು ಕಷ್ಟಪಟ್ಟಿದ್ದೀರಾ ಇದಕ್ಕೆ? ನಾನ್ ತಾನೇ ದುಡ್ದಿದ್ದು, ಅದಕ್ಕೆ ನಾನೇ ತಿಂತೀನಿ ಅಂತ ಹೇಳಿ ಚಿನ್ನಾರಿ ಕೋಳಿ ತನ್ನ 4 ಪುಟ್ಟ ಮರಿಗಳೊಂದಿಗೆ ಆ ಬ್ರೆಡ್ ಅನ್ನ ಕುಕ್ಕಿ ಕುಕ್ಕಿ ತಿನ್ನತೊಡಗಿತ್ತು. 3 ಸೋಂಬೇರಿ ಗೆಳೆಯರು ಅದನ್ನು ನೋಡ್ತಾ ನಾಚಿಕೆಯಿಂದ ದೂರ ಹೋದರು. ಅವರು ಕೂಡ ಗೋಧಿ ಕಾಳನ್ನು ಬಿತ್ತುವಲ್ಲಿ, ಬೆಳೆಯುವಲ್ಲಿ, ಹಿಟ್ಟು ಮಾಡಿಸಿ ಕೊಡುವಲ್ಲಿ ಸಹಾಯ ಮಾಡಿದ್ರೆ ಅವ್ರಿಗೂ ಬ್ರೆಡ್ ಸಿಗ್ತಾ ಇತ್ತು ಅಲ್ವಾ? ಅದಕ್ಕೆ ಹೇಳೋದು, ಕಷ್ಟಪಟ್ಟವರಿಗೆ ಮಾತ್ರ ಫಲ ಅಂತ. ಧನ್ಯವಾದಗಳು. ನೋಡ್ರಿ, ಎಷ್ಟೊಂದು ಚಪ್ಪಾಳೆಗಳು ಬರ್ತಾ ಇದ್ದಾವೆ ನಿಮ್ಮ ವಾಚನಕ್ಕೆ. ಧನ್ಯವಾದಗಳು ಸರ್. ಸರಿ, ಓಕೆ, ಎಲ್ಲರಿಗೂ ಮೆಚ್ಚುಗೆ ಆಗಿದೆ, ಕೂಡ ಮೆಚ್ಚುಗೆ ಆಗಿದೆ. ಖಂಡಿತವಾಗಿನೂ ನಿಮ್ಮ ಓದುವ ಶೈಲಿಯಲ್ಲಿ ಬಹಳ ದೊಡ್ಡ ಧನಾತ್ಮಕ ಅಂಶ ಏನು ಅಂತಂದ್ರೆ, ಈ ಸಂಭಾಷಣೆಗಳು ಬಂದಾಗ ಅದಕ್ಕೆ ನಿಜಕ್ಕೂ ಜೀವ ತುಂಬ್ತೀರ. ಅಲ್ಲಿರುವ ಪ್ರಶ್ನೆ ಕೇಳುವಾಗ ಪ್ರಶ್ನೆಯ ಭಾವ ಬರುತ್ತೆ, ಅನುಮಾನ ಇರುವಾಗ ಅನುಮಾನ, ಅಂದ್ರೆ ಆದೇಶ ಕೊಡುವಾಗ ಆದೇಶದ ತರಹ ಈ ಬೇರೆ ಬೇರೆ ಭಾವಗಳನ್ನ ನೀವು ನಿಮ್ಮ ವಾಚನದಲ್ಲಿ ತೋರಿಸೋಕೆ ಸಾಧ್ಯವಾಗ್ತಾ ಇದೆ. ಇದು ಬಹಳ ಮೆಚ್ಕೊಳ್ಬೇಕಾದ ಅಂಶ. ಒಂದು ಸರಿಯಾದ ಕಥಾವಾಚನಕ್ಕೆ ಇದು ಅಗತ್ಯ ಕೂಡ ಹೌದು. ಆ ದೃಷ್ಟಿಯಿಂದ ನಮ್ಗೆಲ್ಲರಿಗೂ ಮೆಚ್ಚುಗೆ ಆಗಿದೆ. ಅದರಿಂದ ಬಹಳಷ್ಟು ಜನ ವ್ಯಕ್ತ ಮಾಡಿದ್ದಾರೆ. ಆದ್ರಿಂದ ಈಗ ಒಂದೇ ಗಮನಿಸಬಹುದು ಏನು ಅಂತಂದ್ರೆ, ನಿರೂಪಣೆಯ ಭಾಗ ಬಂದಾಗ, ಸಂಭಾಷಣೆ ಭಾಗ ಬಂದಾಗ ತುಂಬಾ ತುಂಬಾ ಜೀವ ತುಂಬ್ತೀರಾ. ನಿರೂಪಣೆಯ ಭಾಗ ಬಂದಾಗ ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ನಿಮ್ಮ ಓದನ್ನ ಗಮನಿಸ್ಬೇಕು. ಒಂದು ಸಣ್ಣ ಸೂಚನೆ ಅಂತ ಹೇಳೋದಾದ್ರೆ, ಅಲ್ಲಿ ವೇಗದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಯಾವಾಗಲೂ ನಮ್ಗೆ ಕಾರ್ಯಾಗಾರದಲ್ಲಿ ಹೇಳಿದ್ವಿ, ವೇಗ ಮತ್ತು ವಿಶ್ರಾಂತಿ, ಪಾಸ್, ಅವೆರಡು ಬಹಳ ಸಂಬಂಧ ಇರುವಂಥವು. ಯಾವುದೇ ತರದ ವಾಚನದಲ್ಲಿ ಎಲ್ಲವನ್ನೂ ವೇಗ ಇದರ ಅರ್ಥ ಬಹಳ ಸ್ಪೀಡಾಗಿ ವೇಗವಾಗಿ ಓದ್ಬೇಕನ್ನೋ ಅರ್ಥ ಅಲ್ಲ. ಅದು ಬಯಸುವ ವೇಗ ಅಂತ ಒಂದಿರುತ್ತೆ. ಓಕೆ, ತಮ್ಗದು ಅರ್ಥ ಆಗಿದೆ. ಆದ್ರೆ ಅದರ ಜೊತೆಗೇನೆ ಎಲ್ಲಿ ನಾವು ನಿಜಕ್ಕೂ ಒಂದು ಸಣ್ಣ ವಿರಾಮ ಕೊಡಬೇಕಾದ ಅಗತ್ಯ ಇದೆ ಅಂತ. ಬರಹದಲ್ಲಿ ಕಾಣಿಸುವ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮದ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇಲ್ಲ. ಕಥೆಯಾಗಿ ಅರ್ಥದ ದೃಷ್ಟಿಯಿಂದ ಕೆಲವು ವಿರಾಮ ಸ್ಥಾನಗಳಿರ್ತವೆ. ಅವುಗಳನ್ನ ತಾವು ನಿರೂಪಣಾ ಭಾಗದಲ್ಲಿ ಸ್ವಲ್ಪ ಗಮನಿಸ್ಕೊಂಡ್ರೆ ನಿಜಕ್ಕೂ ಬಹಳ ಒಳ್ಳೆಯ ಕಥಾವಾಚಕಿಯಾಗಿ ತಾವು ರೂಪುಕೊಳ್ತೀರಾ ಅನ್ನೋದ್ರಲ್ಲಿ ನನಗೆ ತುಂಬಾ ವಿಶ್ವಾಸ ಇದೆ. ಇದು ನನ್ನ ಪ್ರತಿಕ್ರಿಯೆ. ಓಕೆ, ಮುಂದಿನ ವಾಚನಗಳಲ್ಲಿ ಹಾಗೆ ಆಗ್ಲಿ ಅನ್ನೋದು ಒಂದು ಆಶಯದಿಂದ ಇಷ್ಟು ನಾನು ತಮಗೆ ಹೇಳ್ಬೇಕಾಯ್ತು ಕೂಡ. ಉಳಿದವರು ದಯವಿಟ್ಟು ರಾಠೋಡ್ ಅವ್ರ ಜೊತೆಗೆ ಮಾತಾಡಿ, ಸಂವಾದ ನಡೆಸಿ. 3 ನಿಮಿಷ ಅದಕ್ಕೆ ಅವಕಾಶ ಇರುತ್ತೆ. ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು.
ಮೆಚ್ಚುಗೆ ಅಂತೂ ಆಯ್ತು, ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ವಿ. ಮೆಚ್ಚುಗೆಯ ನಂತರದ ಪ್ರಶ್ನೆಗಳಿದ್ರೆ ದಯವಿಟ್ಟು ಅವರಿಗೆ ಕೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಶ್ಮಿ. ಅದೇ ಸರ್ ಹೇಳ್ದಂಗೆ ಚೆನ್ನಾಗಿತ್ತು ಡೈಲಾಗ್ ಬಂದಲ್ಲಿ ಒಟ್ಟಾರೆ. ಅದೇ ನನಗೆ ನೀವ್ ಈ ಕತೆ ಭಾಷಣ ಮಾಡ್ಬೇಕಾದ್ರೆ ಈ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಿರ್ತಾರೆ ಕೆಲವರು. ಹಳ್ಳಿ ಕಡೆ ಆ ಮರದ ಕೆಳಗೆ, ಅರಳಿ ಮರದ ಕೆಳಗೆ ಹಿಂಗೆಲ್ಲ ಕೂತ್ಕೊಂಡು ಹರಟೆ ಹೊಡಿತಿರ್ತಾರಲ್ಲ, ಅದೇ ಕಣ್ಣಿಗೆ ಬರ್ತಾ ಇತ್ತು. ಬನ್ರಿ ಕೆಲ್ಸ ಮಾಡೋಣ ಅಂತ ಹಿಂಗ್ ಯಾರನ್ನಾದ್ರು ಕರೆದ್ರೆ ಅದು ಕೆಲ್ಸ ಇದೆ ಇದು ಕೆಲ್ಸ ಇದೆ ಅನ್ಕೊಂಡು ಹೋಗ್ತಿರ್ತಾರೆ. ಸೇಮ್ ಅದೇ ತರ ಇತ್ತು ಕತೆ. ಆಮೇಲೆ ಅಂದ್ರೆ ಇದ್ರಲ್ಲಿ ನನಗೆ ಒಳಾರ್ಥ ಹೊಳೆದಿದ್ದು ಅಂದ್ರೆ, ಇವತ್ತಿಗೂ ಕೂಡ ಈ ಸೋಮಾರಿತನದಿಂದಾನೇ ನಮ್ಗೆ ಉದ್ಯೋಗ ಹೋಗ್ತಾ ಇಲ್ಲ ಏನೋ ಅನ್ಸುತ್ತೆ. ಅಂದ್ರೆ ಯಾವ್ದನ್ನು ನಾವು ಸರಿಯಾಗಿ ಕಲ್ತು ನಿಷ್ಠೆಯಿಂದ ಮಾಡ್ಬೇಕು ಅನ್ನೋ ಮನೋಧರ್ಮದ ಕೊರತೆ ಇರೋದ್ರಿಂದ ಈ ತರದ್ ಒಂದು ಈಗ ನಿರುದ್ಯೋಗ ಅದು ಇದು ಎಲ್ಲ ಇದೆಯಲ್ಲ, ಇದು ಈ ಹಿಂಗಾಗ್ತಿದೇನೋ ಅಂತ ಒಂದು ವಿಚಾರ ಬಂತು ನನಗೆ. ಆ ಕಥೆಯದ್ದು ಒಳಸುಳು ಏನಿದೆಯೋ ಗೊತ್ತಿಲ್ಲ, ಆದ್ರೆ ನನಗೆ ಈ ತರ ಅನ್ಸಿದ್ದು ನಿಜ ಈ ಕತೆ ಕೇಳಿಸ್ಕೊಂಡಾಗ. ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಏನಾದ್ರು ಕಾರಣ ಇದೆಯಾ? ಇದು ಹೇಗೆ ಅಂತ ಏನ್ ಕಾರಣ ಇದ್ದಿರ್ಬೋದು? ಆಯ್ಕೆ ಮಾಡ್ಕೊಂಡಿರೋದು ಮೇಡಮ್, ಮನುಷ್ಯ ಅಂದ್ಗುಟ್ಲೆನ ದುಡಿಬೇಕು ಉಣ್ಬೇಕು ಅನ್ನೋದು. ಮತ್ತೆ ನಾನಾ ವೃತ್ತಿಗಳು ಅದಾವ್ರಿ ಮೇಡಮ್. ದೈಹಿಕ ಶ್ರಮ ಮತ್ತು ವೃತ್ತಿಗಳು, ದೈಹಿಕ ಶ್ರಮನೂ ಇರ್ಬೇಕು ಮತ್ತೆ ಬೌದ್ಧಿಕ ಶ್ರಮನೂ ಇರ್ಬೇಕು. ಈ ಕಥೆಯ ಒಳಗ ನನ್ಗ ಅದು ಕಂಡು ಬಂತು, ಆದ್ರಿಂದ ಈ ಕಥೆಯನ್ನ ನಾನು ಆಯ್ಕೊಂಡಿದ್ದೀನಿ. ಶಶಿಕಲಾ ಮೇಡಮ್, ತುಂಬಾ ನಿಮ್ ಧ್ವನಿ ಚೆನ್ನಾಗಿದೆ ಕಥೆ ಹೇಳುವಂತ ಒಂದು ಪ್ರಕ್ರಿಯೆಯಲ್ಲಿ. ಮತ್ತೆ ಕೆಲವೊಂದು ಸಲ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಪುಸ್ತಕೀಯ ಭಾಷೆಗೂ ಮತ್ತೆ ನಮ್ಮ ಆಡು ಭಾಷೆಗೂ ವ್ಯತ್ಯಾಸ ಇರುತ್ತಲ್ವಾ. ಸುಮಾರು ಕಥೆಗಳು ನಮ್ಮ ಆಡು ಭಾಷೆಯಲ್ಲಿ ಬರೀತಾರೆ, ಗ್ರಾಂಥಿಕ ಭಾಷೆ ಬಿಟ್ಟು. ಆವಾಗ ಆ ಕಥೆಯ ಸ್ವಾರಸ್ಯ ಇನ್ನೂ ಜಾಸ್ತಿ ಆಗುತ್ತೆ. ನಮ್ದೇ ಭಾಷೆ, ನಮ್ದೇ ಡೈಲಾಗ್ ಇರುತ್ತ. ಅದನ್ನ ಹೇಳುವಂತ ರೀತಿ ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು. ಯಾವುದು ಕೂಡ ಆ ಧ್ವನಿ ಮತ್ತೆ ನಿಮ್ಮ ಭಾಷೆಯಲ್ಲೇ ಅದು ಅಭಿವ್ಯಕ್ತಿ ಆಗ್ತಾ ಇತ್ತು. ಜೊತೆಗೆ ನಿಮ್ ಕತೆ ಜೊತೆಗೆ ನಿಮ್ಮ ಕೋಳಿನ ಕತೆ ಹೇಳ್ತಿತ್ತು. ಕರೆಕ್ಟ್ ಅಲ್ವಾ? ಅದ್ರ ಪಾತ್ರ ಅದು ನಿರ್ವಹಿಸ್ತಾ ಇತ್ತು ಅವಾಗ. ಅದು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅದೇ ಭಾವನೆ ಬಂತು, ಯಾಕೆಂದ್ರೆ ಅದ್ರ ಡೈಲಾಗ್ ಎಲ್ಲ ಹೇಳ್ಕೊಟ್ಬಿಟ್ಟಿದಾರನೋ ಅನಿಸ್ತು ನನಗೆ. ಆ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅಂದ್ರೆ ಆ ವಾತಾವರಣದಲ್ಲಿ ಇರುವಾಗ ಅದರದೇ ಆದಂತ ಪಾತ್ರಗಳು ನಮ್ಮ ಕಥೆಯಲ್ಲಿ ಬಂದಾಗ ಇನ್ನೂ ನಾವು ಅಭಿವ್ಯಕ್ತಿ ಮಾಡ್ಲಿಕ್ಕೆ ಮತ್ತೆ ಆ ಭಾವನೆಯನ್ನ ಅಥವಾ ಇದನ್ನ ಕೊಡ್ಲಿಕ್ಕೆ ಆಗುತ್ತಾ. ಇನ್ನೊಂದು ಇಂಪ್ರೂವ್ಮೆಂಟ್ ಏರಿಯಾ ಸರ್ ಆಲ್ರೆಡಿ ಹೇಳಿದ್ದಾರೆ. ಪ್ರತಿಯೊಂದು ಪಾತ್ರದ ಹೇಳಿದ ನಂತರ ನೆಕ್ಸ್ಟ್ ಪಾತ್ರಕ್ಕೆ ಹೋಗುವಾಗ ನಾವು ಸ್ವಲ್ಪ ಪಾಸ್ ಕೊಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ನುವಂಥದ್ದು. ಹಾಗಾಗಿ ಅದ್ಭುತವಾಗಿತ್ತು ಕತೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಅವ್ರು ವಾಚನ ಮಾಡಿದ್ದು ಭಾಳ ಚಂದ ಅನಿಸ್ತು ಸರ್. ಅದ್ಭುತವಾಗಿ ವಾಚನ ಮಾಡಿದ್ರಿ ಸರ್. ಆದ್ರೆ ಮಕ್ಕಳಿಗೆ ಇಷ್ಟ ಹೇಳಿ ಇದಕ್ಕೊಂದು ಅರ್ಥ, ಇದಕ್ಕೊಂದು ಕಡಿಕ ಇದ್ರ ಫಲ ಅಂತ ಹಿಂಗ್ ಹೇಳಿದ್ರೆ ಅರ್ಥ ಆಗಿಲ್ಲ. ಇನ್ನೂ ಹೆಚ್ಚಿನದನ್ನಾಗಿ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ವಿಸ್ತಾರ ಮಾಡಿ ಹೇಳ್ತೀರಿ ಮಕ್ಕಳಿಗೆ? ಇಷ್ಟ ಅಂದ್ರ 1ನೇ ವರ್ಷದ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿನ ಮಕ್ಕಳಿಗೆ ಹೇಳ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಇದೊಂದ ಕತೆ ಹೇಳಿ ಇದ್ರ ಕಡಿಕ ನೀತಿಯನ್ನ ಹೇಳ್ಬಿಟ್ರೆ ಮಕ್ಕಳಿಗೆ ಅಷ್ಟ್ ಲಘು ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಇನ್ನೂ ಒಂಚೂರು ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ ಅದಕ್ಕೊಂದ್ ಏನಾದ್ರೂ ಅರ್ಥವನ್ನ ನೀಡಿ ಹೇಳಲಿಕ್ಕೆ ಸಾಧ್ಯ ಅದ ಅನ್ನೋ ಸಾಧ್ಯ ಅದ ರೀ, ಇಲ್ಲ ಅನ್ನಂಗಿಲ್ಲ. ಬಟ್ ಇದು 7ನೇ ಕ್ಲಾಸಿಗೆ 6ನೇ ಕ್ಲಾಸಿಗೆ ಹೇಳ್ಬೋದು ಅಂತ, ಸೂಕ್ತ ಅಂತ. ಸಣ್ಣ ಮಕ್ಳಿಗೆ ಹೇಳಲಿಕ್ಕೆ ಆಗೋದಿಲ್ಲ. 6 ಮತ್ತು 7ನೇ ಕ್ಲಾಸಿಗೆ ಅಂದ್ರೆ ಅವ್ರ ತಿಳುವಳಿಕೆಯಿಂದ ನಾವು ಅದನ್ನ ಹೇಳ್ಬೋದು 6 ಮತ್ತು 7ನೇ ಕ್ಲಾಸಿಗೆ. ಅವ್ರು ಕೇಳಿರೋ ಪ್ರಶ್ನೆ ವಿಚಾರ ಮಾಡುವಂಥದ್ದು. ಓಕೆ, ತಕ್ಷಣ ಅದಕ್ಕೇನು ಉತ್ತರ ಕೊಡ್ಬೇಕಾಗಿಲ್ಲ. ಒಂದು, ಇಷ್ಟೇ ಕತೆ ಹೇಳ್ಬಿಟ್ರೆ ಸಾಕಾ ಅಂತ, ಅಥವಾ ಇನ್ನಷ್ಟು ಏನಾದ್ರೂ ಹೇಳ್ಬೇಕಾ ಅಂತ. ನನ್ನ ಸ್ಪಂದನೆ ಹೇಗಿದೆ ಅಂದ್ರೆ ಮೇಡಮ್, ಅದಕ್ಕೆ ಮೊದಲಿಗೆ ಕತೆ ಹೇಗಿದೆ ಹಾಗೆ ಮಕ್ಕಳಿಗೆ ತಲುಪಬೇಕು. ಯಾಕಂದ್ರೆ ಕತೆ ಒಂದು ಕಲಾಕೃತಿ, ಆ ಕಲಾಕೃತಿ ಹೇಗಿದೆಯೋ ಹಾಗೆ ಮೊದಲಿಗೆ ತಲುಪಬೇಕು. ಈಗ ವಯೋಮಾನದ ಪ್ರಶ್ನೆ ಇತ್ಯಾದಿ ನಾವು ಆನಂತರ ಚರ್ಚೆ ಮಾಡೋಣ. ವಯೋಮಾನಕ್ಕೆ ತಕ್ಕ ಹಾಗೆ ನೀವು ಆಯ್ಕೆ ಮಾಡಿರ್ತೀರಾ, ಅಲ್ಲಿ ವಾಚನ ಮಾಡ್ತೀರಾ, ಅದನ್ನ ಹಾಗೆ ಇಟ್ಕೊಳ್ಳೋಣ. ಆದ್ರೆ ಯಾವುದೇ ವಯೋಮಾನಕ್ಕೆ ನೀವು ಆಯ್ಕೆ ಮಾಡಿರುವ ಕಥೆಯನ್ನ ಮೊದಲಿಗೆ ಕಥೆಯಾಗಿನೇ ತಲುಪಿಸ್ಬೇಕು. ಒಂದು ಅಂದ್ರೆ ಅದರ ಅರ್ಥ
ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ಕಥೆ ಹೇಳುವಾಗಲೂ ಸಹಿತ ಮಧ್ಯ ಮಧ್ಯ ನಿಂತ್ಕೊಂಡ್ಬಿಟ್ಟು ಅರ್ಥ ಆಯ್ತಾ, ಇದರ ಅರ್ಥ ಹೀಗೆಲ್ಲ ಹೇಳ್ತಾ ಹೋಗುವುದರ ಬಗ್ಗೆ ಕೆಲವು ಪ್ರಶ್ನೆಗಳು ಇರ್ತವೆ. ಅದನ್ನು ನಾವು ಚರ್ಚೆ ಮಾಡಿದ್ದೀವಿ ಕಾರ್ಯಾಗಾರದಲ್ಲಿ. ಕಥೆ ನಮ್ಮ ಆಯ್ಕೆ ಮತ್ತು ವಾಚನದಲ್ಲಿ ನಾವು ಸರಿ ಇದ್ದರೆ ಕಥೆಯಾಗಿಯೇ ಸಂವಹನಗೊಳ್ಳುತ್ತೆ ಅಂತ ಒಂದು. ಎರಡನೇದು, ಈ ಥರದ ಶಶಿ ಅವರು ಏನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ಪುನರಾವರ್ತನೆ ಇದೆ. ಚಿಕ್ಕ ಮಕ್ಕಳಿಗೆ ಹೇಳ್ಬೇಕಾದ ಕಥೆಗಳಲ್ಲಿ ಇರಬೇಕಾದ ಲಕ್ಷಣ ಏನು ಅಂತಂದ್ರೆ ಮೇಲಿಂದ ಮೇಲೆ ಪುನರಾವರ್ತನೆ ಬರಬೇಕು ಅಂತ. ಇದನ್ನು ಪಂಜೆ ಮಂಗೇಶ್ ರಾಯರು ಹೇಳ್ತಾರೆ, ಯಾವುದೇ ಶಿಕ್ಷಣ ತಜ್ಞರು ಕೂಡ ಹೇಳ್ತಾರೆ. ಒಂದೇ ಪ್ರಶ್ನೆ, ಒಂದು ಬಗೆಯ ಉತ್ತರ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಅದರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಇರುವಂತೆಯೇ ಹೇಳ್ಬೋದು, ಅದರಲ್ಲಿ ಏನು ತಪ್ಪು ಆಗ್ಲಿಕ್ಕಿಲ್ಲ. ಆದ್ರೆ ಇನ್ನೊಂದು, ಕತೆ ಹೇಳಿದ ನಂತರ ಇದರ ನೀತಿ ಇದು, ಇದರ ಪಾಠ ಇದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳು ಏನನ್ನ ಅರ್ಥ ಮಾಡಿಕೊಳ್ತಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳುವ ಮತ್ತು ಅವರು ತಮಗೆ ಅನಿಸಿದ್ದನ್ನ ತಮ್ಮ ಹೇಗೆ ನಾವು ಮಾತಾಡ್ತಾ ಇದ್ದೀವೋ ಆ ರೀತಿಯ ಒಂದು ಸಂವಾದವನ್ನ ನಾವು ಸಾಧ್ಯ ಮಾಡ್ಕೊಳ್ಬೇಕು ಪ್ರತಿ ಕ್ಲಾಸ್ನಲ್ಲಿ ಅನ್ನೋದ್ರ ಕಡೆಗೆ ನಮ್ಮ ಎಲ್ಲ ಒತ್ತು ಇರೋದು ತಮ್ಮ ಗಮನಕ್ಕೆ ಆಗ್ಲೇನೆ ಕಾರ್ಯಾಗಾರದಲ್ಲಿನೂ ಮುಖತಃ ಕಾರ್ಯಾಗಾರದಲ್ಲಿನೂ ತಂದಿದ್ದೀವಿ. ಈಗಲೂ ಕೂಡ ಅದನ್ನ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಮತ್ತೆ ಪ್ರಶ್ನೆಗಳು ಹುಟ್ಕೊಳ್ತಾವೆ ಕೂಡ, ನಾವು ಮಾತಾಡೋದಂತೆ. ಈಗ ಮುಂದಿನ ನಮ್ಮ ಧ್ವನಿ ಬಳಗದ ಪರವಾಗಿ ನಿಮಗೆ ಗೊತ್ತು, ಪ್ರತಿ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಾವು ಯಾರಾದ್ರೂ ಒಬ್ರು ವಾಚನ ಮಾಡ್ತಾನೆ ಇರ್ತೀವಿ. ಇವತ್ತು ವಾಚನ ಮಾಡುವವರು ಶ್ರೀ ಸಂಗಮೇಶ್ ಅವರು. ಸಂಗಮೇಶ್ ಅವರು ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಅಂತ. ನಾನು ಧ್ವನಿ ಬಳಗದ ಯೋಜನಾ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಂಡ ಗೆಂತಿ ಕನ್ನಡ ಪದಗಳು ಅಂದ್ರೆ ಇರತ್ ನನ್ ಪ್ರಾಣ, ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಈ ಪದ್ಯ ಕೇಳಿದ ತಕ್ಷಣ ನೆನಪಾಗೋದೆ ಜಿ.ಪಿ. ರಾಜರತ್ನಂ. ಅವ್ರು ಬರೆದಂತ ಒಂದು ಕಥೆಯನ್ನ ನಾನು ಈಗ ವಾಚನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಅವರೊಂದು ಪರಿಚಯ ಮಾಡ್ಕೊಳ್ಳೋಣ. ಇವರ ಪೂರ್ವಜರು ಮೂಲತಃ ತಮಿಳುನಾಡಿನ ನಾಗನಗರದ ತಿರುಕ್ಕಣಪುರ ಅಗ್ರಹಾರಕ್ಕೆ ಸೇರಿದವರು. ಇವರು 1906ರಲ್ಲಿ ಕರ್ನಾಟಕದ ಮೈಸೂರಿಗೆ ವಲಸೆ ಬರ್ತಾರೆ. ಜಿ.ಪಿ. ರಾಜರತ್ನಂ ಅವರು ಕರ್ನಾಟಕದ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ 1906ರಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಜಿ.ಪಿ. ರಾಜ ಅಯ್ಯಂಗಾರ್ ಅಂತ ಕರಿತಾ ಇದ್ರು. ಇವರು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿರ್ಬೇಕಾದ್ರೆ ಇವರು ಶಾಲೆಯ ಗುಮಾಸ್ತರ ಕೇಳಿ ತಮ್ಮ ಹೆಸರನ್ನ ಜಿ.ಪಿ. ರಾಜರತ್ನಂ ಎಂದು ಬದಲಾಯಿಸ್ಕೊಳ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಇವರ ತಾಯಿ ಇರೋದಿಲ್ಲ. ಇವ್ರ ತಂದೆ ಆದಂತ ಜಿ.ಪಿ. ಗೋಪಾಲಕೃಷ್ಣ ಅಯ್ಯಂಗಾರ್ ಅವರೇ ಇವ್ರನ್ನ ನೋಡ್ಕೊಳ್ತಿರ್ತಾರೆ. ಅದ್ರ ಜೊತೆಗೆ ಅವರ ಅಜ್ಜಿಯೂ ಸಹ ಇವ್ರಿಗೆ ನೋಡ್ಕೊಳ್ತಿರ್ತಾರೆ. ಸ್ವತಂತ್ರ ಪೂರ್ವದಲ್ಲೇ ಜಿ.ಪಿ. ರಾಜರತ್ನಂ ಅವರು ಕನ್ನಡ MA ಮುಗಿಸಿರ್ತಾರೆ. ಶಿಶು ವಿಹಾರ ಹಾಗೂ ತಂದೆಯ ಶಾಲೆಯಲ್ಲಿ ಇವರು ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಅನುಭವದ ಆಧಾರದ ಮೇಲೆ ತುತ್ತೂರಿ ಶಿಶು ಗೀತೆ ಸಂಕಲನವನ್ನ ರಚನೆ ಮಾಡ್ತಾರೆ. ಈ ಕೆಲಸ ಕ್ರಮೇಣ ಅವ್ರಿಗೆ ತೃಪ್ತಿ ಆಗೋದಿಲ್ಲ. ಅದಕ್ಕಾಗಿ ಬೇರೆ ಕೆಲಸ ಹುಡುಕೊಂಡು ಹೈದರಾಬಾದ್ಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದು ಜನಗಣತಿ ಕಚೇರಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಆ ಸಮಯದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇವ್ರಿಗೆ ಸಾಹಿತ್ಯ ಸೇವೆಯನ್ನ ಮುಂದುವರಿಸುವಂತ ಹೇಳ್ತಾರೆ. ಅದರ ಫಲವೇ ಜಿ.ಪಿ. ರಾಜರತ್ನಂ ಅವರು ಉತ್ತಮ ಸಾಹಿತ್ಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಡ್ತಾರೆ. ಇವರು ತಮ್ಮ ಕನ್ನಡ ಸೇವೆಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಕನ್ನಡ, ಸಂಸ್ಕೃತಿ, ಇಂಗ್ಲಿಷು ಭಾಷೆಗಳಲ್ಲದೆ ಪಾಳಿ, ಹಿಂದಿ, ಪ್ರಾಕೃತ ಭಾಷೆಗಳಲ್ಲೂ ಇವರು ಪರಿಣಿತಿಯನ್ನು ಹೊಂದಿದ್ದರು. ಇವರು 700ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ಸಾಹಿತ್ಯಗಳು ಕವನ ಸಂಕಲನಗಳು ಹೀಗೇಕಾಯಿತು, ರತ್ನನ ಪದಗಳು, ನಾಗನ ಪದಗಳು, ಕಂದನ ಕಾವ್ಯಮಾಲೆ,
ಜಪಾನಿನ ಹಿಮಗಿರಿ ಮತ್ತು ಇತರ ಕವನಗಳು ರಚನೆ ಮಾಡಿದ್ದಾರೆ. ಶಿಶು ಸಾಹಿತ್ಯಕ್ಕೆ ಬಂದ್ರೆ ನಾಯಿ ಮರಿ ತಿಂಡಿ ಬೇಕೆ, ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತ ಪದ್ಯ. ಅದರ ಜೊತೆಗೆ ಕಡಲೆಪುರಿ, ಗುಲಗಂಜಿ, ಬಣ್ಣದ ತಗಡಿನ ಸುತ್ತು, ಇದಂತೂ ಎಲ್ಲರಿಗೂ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಡುವಂತ ಕವನ. ಧರ್ಮ ಕೃತಿಗಳಿಗೆ ಸಂಬಂಧಿಸಿದಂತೆ ಇವರು ಗೌತಮ ಬುದ್ಧ, ಚೀನಾ ದೇಶದ ಬೌದ್ಧ ಯಾತ್ರಿಕರು, ಯೇಸು ಕ್ರಿಸ್ತ ಮುಂತಾದ ಧರ್ಮ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಕಥಾ ಸಂಕಲನಕ್ಕೆ ಬಂದ್ರೆ ಶಾಂತಿ, ಶ್ರೀ ಗೊಮ್ಮಟೇಶ್ವರ, 10 ವರ್ಷ, ನಮ್ಮ ಒಡೆಯರ ಕಥೆಗಳು ಮುಂತಾದ ಕಥೆಗಳನ್ನ ರಚನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಜಿ.ಪಿ. ರಾಜರತ್ನಂ ಅವರ ಸಮಗ್ರ ಮಕ್ಕಳ ಸಾಹಿತ್ಯ ಸಂಪುಟಗಳನ್ನ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ದೇಶ ವಿದೇಶಗಳ ಕಥೆಗಳು ಮತ್ತು ಐತಿಹಾಸಿಕ ಕಥೆಗಳು ಇವೆ. ಕನ್ನಡ ಸಾಹಿತ್ಯದಲ್ಲಿ ಜಿ.ಪಿ. ರಾಜರತ್ನಂ ಅವರು ತಮ್ಮ ಕೊಡುಗೆ ಅಪಾರವಾಗಿ ನೀಡಿದ್ದಾರೆ. ಇವರು 1979 ಮಾರ್ಚ್ 13ರಂದು ನಿಧನರಾಗ್ತಾರೆ. ಇವರ ಕಥೆಗಳನ್ನು ನಾನು ಸಾಕಷ್ಟು ಓದಿದ್ದೀನಿ. ಅತಿ ಮಾನುಷ ಕಾಲ್ಪನಿಕವಾಗಿರುವಂತಹ ಕಥೆಗಳು, ಅಂದ್ರೆ ಮಕ್ಕಳಿಗೆ ಕಲ್ಪನೆ ಮಾಡಕ್ಕೆ ಅಸಾಧ್ಯವಾಗಿರುವಂತಹ ಕಥೆಗಳನ್ನ ಇವರು ರಚನೆ ಮಾಡಿದ್ದಾರೆ. ಅವುಗಳನ್ನೆಲ್ಲ ಓದಿದ್ದೀನಿ. ಅವುಗಳನ್ನು ನಮ್ಮ ಧ್ವನಿ ಗ್ರಂಥಾಲಯದಲ್ಲಿ ಸಹ ಇದ್ದಾವೆ. ಆ ಗ್ರಂಥಾಲಯದಿಂದ ಒಂದು ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಥೆ ಹೆಸರು ಸ್ನೇಹದ ಬೆಲೆ. ಹಳ್ಳಿಯ ಮುದುಕನೊಬ್ಬ ಒಂದು ದೊಡ್ಡ ಕಡಲೆ ರಾಶಿಯನ್ನು ಹಾಕಿಕೊಂಡು ಮಾರ್ತಾ ಇದ್ದ. ಕಳ್ಳೆಕಾಯಿ ಬೇಕೇ, ಕಳ್ಳೆಕಾಯಿ ಅಂತ ಕೂಗ್ತಾ ಇದ್ದ. ದೂರದಲ್ಲಿ ಕೂತಿದ್ದ 4 ಹುಡುಗರು ಅವನು ಕೂಗಿದ್ದನ್ನು ಕೇಳಿದರು. ಕಡಲೆ ರಾಶಿಯನ್ನು ನೋಡಿದರು. ಸ್ವಲ್ಪ ಕಡ್ಲೆಕಾಯಿ ತರ್ತೇನೆ, ತಿನ್ನೋಣ ಅಂತ ಒಬ್ಬ ಹುಡುಗ ಹೋದ. ಏ ಮುದುಕ, 3 ಕಾಸಿಗೆ ಕಡ್ಲೆಕಾಯಿ ಕೊಡು ಅಂತ 3 ಕಾಸು ಬಿಸಾಡಿದ. ಮುದುಕ ಮುಖ ನೋಡಿದ. ಒಂದು ಹಿಡಿ ಅವನಿಗೆ ಕಡ್ಲೆಕಾಯಿ ಕೊಟ್ಟ. ಏ ಇಷ್ಟೇನಾ ಅಂದ ಹುಡುಗ. ಇನ್ನೊಂದ್ಸಲ ಏ ಅಂದು ನೋಡು, ಮುಖದ ಮೇಲೆ ಹೊಡಿತೀನಿ ಅಂತ ಮುದುಕ ಎದ್ದ. ಹುಡುಗ ಹೆದರಿ ಅಲ್ಲಿಂದ ಓಡಿದ. ಕೊಡೋ ಅಂದ್ರೆ ಕೊಟ್ಟಿರೋದು ನೋಡು ಅಂತ ತನ್ನ ಗೆಳೆಯರಿಗೆ ತೋರಿಸಿದ. ತಾಳು, ನಾನು 3 ಕಾಸಿಗೆ ತರ್ತೇನೆ ಅಂತ 2ನೇ ಹುಡುಗ ಹೋಗಿ, ಅಪ್ಪ 3 ಕಾಸಿಗೆ ಕಡ್ಲೆಕಾಯಿ ಕೊಡ್ತೀಯ ಅಪ್ಪ ಎಂದ. ನಿಂಗ್ ಕೊಡ್ದೆ ಇನ್ಯಾರಿಗೆ ಕೊಡ್ಲಿ ಮಗ ಅಂತ ಆ ಮುದುಕ ನಗು ನಗುತ್ತಾ ಆ ಹುಡುಗನ ಕೈ ತುಂಬ ಕಡ್ಲೆಯನ್ನು ಇಟ್ಟ. ನೋಡ್ದೇನೋ, ಕೊಡಪ್ಪ ಅಂದಿದ್ದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂತ ಆ ಹುಡುಗ ಮೊದಲೇ ಅವನಿಗೆ ತಾನು ತಂದಿದ್ದನ್ನು ತೋರಿಸಿದ. ತಾಳು, ಹೋಗಿ ನಾ ತಕೊಂಡ್ ಬರ್ತೇನೆ ಅಂತ 3ನೇ ಹುಡುಗ ಹೋದ. ಅಜಯ್ಯ, 3 ಕಾಸಿಗೆ ಕಡ್ಲೆಕಾಯಿ ಕೊಡಜ್ಜಯ್ಯ ಅಂದ. ನನ್ನ ಮನೆಯಾಗ ನಿನ್ನಂತವ್ರು 6 ಜನ ಮೊಮ್ಮಕ್ಕಳವ್ರೆ ಮಗ ಅಂತ ಆ ಮುದುಕ ಆ ಹುಡುಗನ ಕೇನೆಯನ್ನು ಸವರಿದ. ಆರಿಸಿ ಹಾರಿಸಿ ದೊಡ್ಡ ದೊಡ್ಡ ಕಡ್ಲೆಕಾಯಿ ಕೊಟ್ಟು ಕಳಿಸಿದ. ಇಲ್ಲಿ ನೋಡಿ, ಅವನ ಅಜ್ಜಯ್ಯ ಅಂದೆ. ಅವನು ಎಂತ ಕಡ್ಲೆಕಾಯಿ ಕೊಟ್ಟಿದ್ದಾನೆ ನೋಡಿ ಅಂತ ಅವನು ಅವರಿಗೆ ತೋರಿಸಿದ. ನೀನ್ ಹೋಗಿ ಏನ್ ತಕ್ಕೊಂಡ್ ಬರ್ತೀಯ ನೋಡೋಣ ಅಂತ 4ನೇವನನ್ನು ಕಳಿಸಿದರು. ಅವನು ಮುದುಕನ ಹತ್ತಿರ ಬಂದ. ನನ್ನ ಸ್ನೇಹಿತ ಒಬ್ಬ ನಿನ್ನ ಏ ಅಂದನಂತೆ, ಇನ್ನೊಬ್ಬ ಅಪ್ಪ ಅಂದನಂತೆ, 3ನೇವನು ಅಜ್ಜ ಅಂದನಂತೆ,
ಅವ್ರಿಗೆ ನೀನು ಏನ್ ಕೊಟ್ಟೆ ಅನ್ನೋದನ್ನು ನಾನು ನೋಡಿದ್ದೀನಿ. ನೀನು ಹ್ಯಾಂಗಂತ ಕರಿಬೇಕು ನನಗೆ ತಿಳಿದು. ಕಡಲೆ ನಿನಗೂ ಇಷ್ಟ, ನನಗೂ ಇಷ್ಟ. ಆದ್ರಿಂದ ನಾನು ನೀನು ಸ್ನೇಹಿತರು ಅಂತ ಅನ್ಕೊಳ್ಳ. ನೀನು ಮುದುಕ ಇರ್ಬೋದು, ನಾನು ಹುಡುಗ ಇರ್ಬೋದು, ಆದ್ರೂ ನಾವಿಬ್ರು ಸ್ನೇಹಿತರಾಗ್ಬಾರ್ದಾ? ಈ ಸ್ನೇಹದ ಸಂಬಂಧದ ಮೇಲೆ 3 ಕಾಸಿಗೆ ನೀನು ಎಷ್ಟು ಕಡಲೆ ಕೊಟ್ಟರು ನನಗೆ ಸಂತೋಷ ಅಂತ. ಮುದುಕನಿಗೆ ತುಂಬಾ ಸಂತೋಷವಾಯಿತು. ಅವನನ್ನು ಬಾಚಿ ತಕ್ಕೊಂಡ. ಸ್ನೇಹ ಅಂತ ಅಂದೆಲ್ಲ, ಏನ್ ಕೊಟ್ರೆ ತಾನೇ ಅದು ಸಿಕ್ಕಿತ್ತು. ಅದನ್ನೇ ನೀನು ನನಗೆ ಕೊಡ್ತೀನಿ ಅನ್ನುವಾಗ ನಿನ್ನ 3 ಕಾಸು ಇಸ್ಕೊಂಡು ನಾನು ಏನ್ ಮಾಡಿ? ನೀನು 3 ಕಾಸು ನೀನೇ ಇಟ್ಕೊ. ಇದು ಈ ಕಡಲೆ ತಕೋ, ಇದನ್ನೂ ತಕೋ, ಇದೂ ತಕೋ. ನಿನ್ನ ಜೊತೆಯಲ್ಲಿರೋರೆಲ್ಲರಿಗೂ ಕೊಟ್ಟು ನೀನು ತಿನ್ನು. ನೀನು ನನ್ನ ಸ್ನೇಹಿತ, ಆದ್ದರಿಂದ ನಾನು ನಿನಗೆ ಇಷ್ಟು ಕೊಟ್ಟೆ ಅಂತ ಅವ್ರಿಗೂ ಹೇಳಿ. ಸ್ನೇಹ ಅನ್ನೋದು ಬಹಳ ದೊಡ್ಡ ವಸ್ತು ಅಂತ ಆ ಹುಡುಗನ ಕೈಯಲ್ಲಿ ಹೊರಲಾದಷ್ಟು ಕಡಲೆಯನ್ನು ಕೊಟ್ಟು ಕಳಿಸಿದ. ಧನ್ಯವಾದಗಳು. ಗ್ರೇಟ್. ಬಹಳ ಚೆನ್ನಾಗಿ ಓದ್ಬಿಟ್ಟಿದ್ದೀರಿ ಸಂಗಮೇಶ್. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯ್ತು. ತುಂಬಾ ಭರವಸೆ ಮೂಡಿಸುವ ಕಥಾ ವಾಚನ. ಓಕೆ, ನಾನು ವಿಸ್ತಾರವಾಗಿ ಮತ್ತೆ ಹೇಳ್ತೀನಿ. ನನಗಾಗಿರೋ ಖುಷಿಯನ್ನ ತಕ್ಷಣ ನನಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಈಗ ಮುಂದಿನ ನಮ್ಮ ಸಹಭಾಗಿಗಳು ಮತ್ತು ಮೌನೇಶ್ ಅವರು ಮಾತಾಡ್ಲಿ. ಎಸ್, ಬಹಳ ಖುಷಿ ಆಯ್ತು ನಮ್ಗೆ ಸಂಗಮೇಶ್ ಅವರೇ ನಿಮ್ಮ ಕತೆ ಕೇಳಿ. ಒಂದು ಲೇಖಕರ ಪರಿಚಯ ಹೇಳುವಾಗ್ಲೇ ಒಂದು ಕಾತುರತೆ ಇತ್ತು. ಆ ದೊಡ್ಡ ವ್ಯಕ್ತಿಗಳ ಕಥೆಯನ್ನ ಹೇಗೆ ಒಂದು ಪ್ರಸ್ತುತಿ ಪಡಿಸುವಾಗಲೂ ಕೂಡ ಅಷ್ಟೇ ಒಂದು ನಂಬಿಕೆ ಇರ್ಬೇಕಾಗುತ್ತಲ್ವಾ. ಹಾಗಾಗಿ ಬಹಳ ಆ ಒಂದು ತೂಕವನ್ನ ನಿಭಾಯಿಸಿದಿರಿ. ಜೊತೆಗೆ ಕಥೆಯಲ್ಲಿ ಬರುವಂತ ಭಾವಗಳೇನಿದೆ, ಒಂದು ಹೇಳಿಕೆ ಅಂದ್ರೆ ನಮ್ಮ ಒಂದು ಮಾತು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಅನ್ನುವಂಥದ್ದನ್ನ ಒಂದು ಮಾತಾಡಿದಾಗ ಅಲ್ಲಿ ಹೇಗೆ ಅಹಂಕಾರ ಜೊತೆಯಲ್ಲಿ ಆ ಬಿರುಕನ್ನು ಮೂಡಿಸುತ್ತೆ, ಜೊತೆಯಲ್ಲಿ ಆ ಒಂದು ಬಾಂಧವ್ಯದ ಪದರಗಳಿದೆ ಅಲ್ವಾ. ಯಾವುದೇ ಒಂದು ನಮ್ಮ ಮಾತುಕತೆ ಅಥವಾ ಮಾತುಗಳನ್ನ ಇನ್ನೊಬ್ಬರ ಜೊತೆ ಸಂವಾದ ಮಾಡುವಾಗ ಒಂದು ಪ್ರತಿಯೊಂದು ಬಾಂಧವ್ಯದ ಲೇಯರ್ ಇರುತ್ತ, ಒಂದು ಪದರಗಳಿರುತ್ತ. ಅತ್ಯಂತ ಒಳ ಪದರನ್ನು ತಲುಪಿದೆ ನಿಮ್ಮ ಕಥೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಂದಾಗ. ಹಾಗಾಗಿ ಬಹಳ ಅದ್ಭುತವಾಗಿತ್ತು. ಕೊನೆಯಲ್ಲೂ ಬಂದಾಗಲಂತೂ ಸ್ನೇಹಿತನ ಮತ್ತು ಅಜ್ಜನ ಮಗುವಿನ ಒಂದು ಸ್ನೇಹ ಸಂಬಂಧ ಹೇಳಿಕೆಗಳು ಬಹಳ ತುಂಬಾ ಒಂದು ಭಾವಪೂರ್ಣವಾಗಿ ನೀವು ಹೇಳಿದ್ರಿ. ಒಂದು ಈ ಒಟ್ಟಾರೆಯ ಕಥೆಯಲ್ಲಿರುವಂತ ಏನ್ ಜೀವ ಇದೆ ಅದು ಎಲ್ಲರಿಗೂ ಚಿತ್ರಣ ಮೂಡಿಸ್ತು. ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ನಾವು ಯಾವುದೋ ಒಂದು ಕಥೆಯಲ್ಲಿ ಹೇಳುವಾಗ ಸ್ವಲ್ಪ ಲೇಖಕರ ಪರಿಚಯ ಎಷ್ಟು ಹೇಳ್ಬಹುದು, ಕಥೆ ತೂಕ ಮತ್ತೆ ಲೇಖಕರ ಪರಿಚಯಕ್ಕೂ ನಾವು ಹೇಳುವಾಗ ಒಂದು ಸಮಯ ಮತ್ತೆ ಇದನ್ನ ಸ್ವಲ್ಪ ಅದನ್ನ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೇಖಕರ ಪರಿಚಯ ಎಲ್ಲಾನು ಹೇಳ್ಬೇಕಂತಿಲ್ಲ, ಒಂದಿಷ್ಟು ಲೇಖಕರ ಪರಿಚಯ ಹೇಳಿ ಓದುಗರಿಗೆ, ಇನ್ಯಾರಿಗೂ ಓದುಗರಿಗೆ ಅವರ ಕೃತಿಗಳನ್ನು ಹುಡುಕುವಷ್ಟು ಕಾತುರತೆಯನ್ನು ಹೇಗೆ ಅಲ್ಲಿ ಬಿಟ್ಕೊಡ್ತೀವಿ ಅಂತ ಅನ್ನುವಂಥದ್ದು ಅಷ್ಟು ನೋಡ್ಕೊಂಡ್ರೆ ಕತೆ ಭಾಗ ನಮಗೆ ಯಾವುದೇ ಸಮಸ್ಯೆವಿಲ್ಲ. ಅಲ್ಲಿ ಲೇಖಕರ ಪರಿಚಯದಲ್ಲಿ ಮಾತ್ರ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ಇನ್ನು ಹೇಗೆ ಹೇಳಿಕ್ ಆಗುತ್ತ ಅಂತ ಅನ್ನುವಂಥದ್ದನ್ನು ನೋಡ್ಕೊಂಡ್ರೆ ಸಾಕು. ಉಳಿದದೆಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗನ್ಸಿದ ಈ ಕಥೆಯ ಬಗ್ಗೆ, ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಹೊಳ್ಳಿ ಅದೇ ತಕ್ಷಣಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಕಥೆಗೆ ಸಾಕ್ಷಿ ಅಂತ ಅನಿಸ್ತು. ಈ ತಕ್ಷಣಕ್ಕೆ ನಾವು ಒಳ್ಳೇದನ್ನು ಕೊಟ್ರೆ ತಕ್ಷಣಕ್ಕೆ ಒಳ್ಳೇದ ಬರುತ್ತೆ. ಆ ರೀತಿಯಲ್ಲಿ ಈ ಕಥೆಯನ್ನು ಹೆಣೆದಿದ್ದಾರೆ ಅಂತ ಅನಿಸ್ತು. ತುಂಬಾ ನನಗೂ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದೆ. ಕತೆ ತುಂಬಾ ಚೆನ್ನಾಗಿತ್ತು ಸರ್. ಈ ಕತೆ ಈಗಿನ ಮಕ್ಕಳಿಗೆ ತುಂಬಾ ಸೂಕ್ತವಾಗಿದೆ ಅಂತ ನನ್ಗೆ ಅನಿಸ್ತು ಸರ್. ಇವಾಗಿನ ಮಕ್ಕಳು ಮೊಬೈಲ್ ಇಂದ ಹಿಡಿದು
ಮಕ್ಕಳಿಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅದು ತುಂಬಾ ಮರ್ತೋಗ್ಬಿಟ್ಟಿದ್ದಾರೆ ಸರ್ ಮಕ್ಕಳು. ದೊಡ್ಡೋರ್ಗೆ ಗೌರವ ಕೊಡೋದಿಲ್ಲ, ಚೆನ್ನಾಗಿ ಮಾತಾಡೋದಿಲ್ಲ. ಆದ್ರೆ ಈಗ ಮಾರೋರು ಅಥವಾ ಹಿಂಗ ವ್ಯಾಪಾರಿಗಳಂದ್ರೆ ಬಹಳ ಕೀಳಾಗಿ ನೋಡಿ ಮಾತಾಡ್ತಾರೆ. ಇವನ್ ಮಕ್ಕಳಷ್ಟೇ ಅಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಹೋದವರು ಕೂಡ ಹಾಗೆ ಮಾತಾಡ್ತಿರ್ತಾರೆ. ಅವ್ರನ್ನು ಕೂಡ ಗೌರವದಿಂದ ಚೆನ್ನಾಗಿ ಕೇಳ್ಬೇಕು, ಅವ್ರನ್ನು ಕಾಣ್ಬೇಕು ಅನ್ನೋದು ಈ ಕಥೆಯಿಂದ ನಮಗೂ ಮತ್ತು ಮಕ್ಕಳಿಗೂ ಕೂಡ ಇದರಿಂದ ತುಂಬಾ ದೊಡ್ಡ ಸಂದೇಶ ಹೋಗುತ್ತೆ ಅಂತ ಅನ್ಸುತ್ತೆ ಸರ್. ಈ ಕಥೆನ ಸಾಹಿತ್ಯ ಮಟ್ಟದಲ್ಲಿ ನೋಡ್ಲಿಕ್ಕೆ ಮತ್ತೆ ಮಕ್ಕಳಿಗೆ ನಾವು ತಲುಪಿಸ್ಲಿಕ್ಕೆ ಆಸೆ ಪಡ್ತಾ ಇದ್ದೇವೆ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಸಾಹಿತ್ಯ ಮಟ್ಟದಲ್ಲಿ ಕತೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಮಕ್ಕಳಿಗೆ ಅದೇ ಮಾತನಾಡೋದು ಹೇಗೆ ಅನ್ನೋದನ್ನ ಈ ಕತೆ ತುಂಬಾ ಚೆನ್ನಾಗಿ ಕಲ್ಸ್ಕೊಡುತ್ತೆ ಅನ್ನೋದನ್ನ ಹೇಳ್ಬೋದು. ಅಕ್ಕ, ಥ್ಯಾಂಕ್ಸ್ ನೀವು ಹೇಳಿದ್ದಕ್ಕೆ. ಅದೇ ನೀವು ಅನ್ಕೊಂಡಂಗೆ ಈ ಸಲದ ಸಾಹಿತ್ಯ ಮಂಟಪದಲ್ಲಿ ಇದು ಮುದ್ರಣ ಆಗುತ್ತೆ, ಖಂಡಿತ ನಿಮ್ಮ ಮಕ್ಕಳಿಗೆ ತಲುಪಿಸ್ಬೋದು. ನನಗೆ ಇನ್ನೊಂದೆರಡು ವಿಚಾರ ಇಲ್ಲಿ ಸೇರಿಸ್ಬೇಕು ಅಂತ ಅನ್ಸ್ತಾ ಇದೆ. ಯಾವುದೇ ಪ್ರತಿಭಾವಂತ ಲೇಖಕ, ಅವರು ಜನಪದ ಲೇಖಕರು ಆಗಿರ್ಬೋದು ಅಥವಾ ಜನಪದ ಕಥೆಗಾರರು ಆಗಿರ್ಬೋದು ಅಥವಾ ಶಿಷ್ಟ ಲೇಖಕರು ಆಗಿರ್ಬೋದು, ನಿಜವಾದ ಪ್ರತಿಭಾವಂತ ಲೇಖಕರು ಹೇಳುವ ಯಾವುದೇ ಸಾಹಿತ್ಯ ಪ್ರಕಾರ, ಕಥೆ ಇರ್ಲಿ ಕವನ ಇರ್ಲಿ, ಹೊರನೋಟಕ್ಕೆ ಅದು ಸರಳ ಅಂತ ಅನಿಸ್ಬಹುದು, ಆದ್ರೆ ಅದು ತುಂಬಾ ಒಳಗಡೆ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿರುತ್ತೆ. ಈಗ ಉದಾಹರಣೆಗೆ, ನಮ್ಮ ಒಟ್ಟು ಮನುಷ್ಯನ ಒಂದು ಶ್ರೇಷ್ಠತೆ ಹೇಳುವಾಗ ಒಂದು ಮಾತು ಹೇಳ್ತೀವಿ, ಮನುಷ್ಯನಿಗೆ ಮಾತು ಬರುತ್ತೆ, ಉಳಿದ ಪ್ರಾಣಿಗಳಿಗೆ ಮಾತು ಬರಲ್ಲ. ಇದೇ ಒಂದು ದೊಡ್ಡ ವ್ಯತ್ಯಾಸ ಮಾಡ್ಬಿಡುತ್ತೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಸಮಸ್ಯೆ ಇರೋದೇ ಅಲ್ಲಿ ಅಂತ. ನಮ್ಮ ಸಮಸ್ಯೆ ಇರುವುದೇ ಮಾತಿನಲ್ಲಿ ಮತ್ತು ಅದಕ್ಕೆ ಪರಿಹಾರ ಇರೋದು ಕೂಡ ಮಾತಿನಲ್ಲಿ. ಆ ಮಾತು ಅನ್ನೋದರ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯವನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೂ ಕೂಡ ಪ್ರಾಚೀನ ಕಾಲದಿಂದಲೂ ಮಾತು ಹೇಗ್ ಇರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಅಲ್ಲಲ್ಲಿ ಸಿಕ್ಕತ್ತೆ ಕೂಡ. ಈಗ ನುಡಿಯ ಬಗ್ಗೆ, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ನೆನಪಿಸ್ಕೊಳ್ತಾ, ಕಣಿವೆಯವರು ಮಕ್ಮಲ್ಲಿನ ಹಾಗೆ ಮೃದುವಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಮಾತು ಹೇಗಿರ್ಬೇಕು, ಮಾತೇ ನಮಗೆ ಸ್ವರ್ಗ ತಂದು ಕೊಡುತ್ತೆ, ಮಾತೇ ನಮ್ಗೆ ನರಕ ಸೃಷ್ಟಿ ಮಾಡುತ್ತೆ, ಇವನ್ನೆಲ್ಲ ನೆನಪಿಸ್ಕೊಳ್ತಾನೆ ಒಟ್ಟಾರೆ ನಾವು ಇಲ್ಲಿ ಎಷ್ಟು ಮಹತ್ವದ ಕಥೆ ಅಂತಂದ್ರೆ ಇದು ಬಹಳ ಚರ್ಚೆಗೆ ಆಸ್ಪದ ಆಗ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಗೌರವವನ್ನ ಕೊಡುವುದನ್ನ ಅವಮಾನ ಅನ್ನೋ ರೀತಿಯಲ್ಲಿ ಭಾವಿಸುವ ಸನ್ನಿವೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಬರೀ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ನಮಗೆ ನಮ್ಮ ವಿಚಾರಕ್ಕೆ ಹೊಂದಿಕೆ ಆಗಲಾರ್ದ ಭಿನ್ನ ಅಭಿಪ್ರಾಯವನ್ನ ಇಟ್ಕೊಂಡಿರುವವರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಮಾತಿನ ಸಂದರ್ಭ ಬಂದಾಗ ಮಾತಿನಲ್ಲಿ ಆ ಗೌರವವನ್ನು ವ್ಯಕ್ತಗೊಳಿಸಬೇಕಾಗುತ್ತೆ. ಆದ್ರೆ ಇವತ್ತು ಎಷ್ಟು ಅಪಾಯದ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ, ಗೌರವ ಕೊಡದೆ ಇರೋದೇ ಒಂದು ಘನತೆ ಎನ್ನುವ ರೀತಿಯಲ್ಲಿ, ಇನ್ನೊಬ್ಬರ ಘನತೆಯನ್ನ ಕಡಿಮೆ ಮಾಡೋ ರೀತಿಯಲ್ಲಿ ಮಾತಾಡೋದೇ ನಮ್ಮ ಒಂದು ಹೆಚ್ಚುಗಾರಿಕೆ ಅನ್ನುವ ಸ್ಥಿತಿನಲ್ಲಿ ಇವತ್ತು ನಾವು ಇದ್ದೀವಿ. ಇಂತಹ ಹೊತ್ತಿನಲ್ಲಿ ಶಿಕ್ಷಣದ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ನಾವು ಅನೇಕ ವಿಷಯಗಳನ್ನ ಕಲಿಸೋಣ. ಅಲ್ಲಿ ಪಾಠ್ಯಕ್ರಮ ಇರುತ್ತೆ, ಗಣಿತ ಇರ್ಲಿ, ವಿಜ್ಞಾನ ಇರ್ಲಿ, ಸಮಾಜ ವಿಜ್ಞಾನ, ಭಾಷೆ ವಿಷಯಗಳು ಎಲ್ಲವನ್ನೂ ಸರಿಯಾಗಿ ಕಲಿಸೋಣ. ಅದರ ಜೊತೆಗೆ ಹೇಗೆ ಮನುಷ್ಯನಾಗಿ ಬದುಕಬೇಕು, ಅದಕ್ಕೆ ಮಾತನ್ನು ನಾವು ಹೇಗೆ ಬಳಸಬೇಕು ಅಂತ ಅನ್ನೋದು ಗೊತ್ತಾಗ್ಬೇಕಾದ್ರೆ ಅದು ಸಾಹಿತ್ಯದ ಓದಿನಿಂದನೇ ಬರುತ್ತೆ. ಮತ್ತು ಮೌನೇಶ್ ಅವರು ಒಂದು ಪದ ಬಳಸಿದ್ರು, ಅಲ್ಲಿ ಹಂತಗಳಿದಾವೆ, ಒಳ ಪದರಗಳಿದಾವೆ ನೋಡಿ ಅಂತ. ಆ ಕಥೆಯಲ್ಲಿ 4 ಮಕ್ಕಳು ಮಾತಾಡುವಾಗ ಬೇರೆ ಬೇರೆ ಪದಗಳಿದಾವೆ. ಹೇಗೆ ಮಾತಾಡಿದ್ರೆ ಆ ಅಜ್ಜ ಹೇಗೆ ಪ್ರತಿಕ್ರಿಯೆ ತೋರಿಸ್ತಿದ್ದ ಅಂತ ಅನ್ನೋದು, ಅದು ಕಲೆಗಾರಿಕೆ ಕೂಡ ಹೌದು. ಈ ಮಾತಿಗೆ ಅನೇಕ ಪದಗಳಿದಾವೆ ಅಂತ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗೋದು ಸಾಹಿತ್ಯದ ಮೂಲಕ ಅಂತ. ಬರೀ ಬೋಧನೆ ಮಾಡಿದ್ರೆ ಅದು ಬೋಧನೆ ಮಾತ್ರ, ಉಪದೇಶ ಮಾತ್ರ ಆಗಿರುತ್ತೆ. ಈ ತರದ ಒಂದು ಕಥೆಯನ್ನ ನಾವು ವಾಚನ ಮಾಡಬೇಕು ಮತ್ತು ಮಕ್ಕಳೊಂದಿಗೆ ಇದರ ನೀತಿ ಪಾಠ ಇದು ಅಂತ ಹೇಳಿ ನಿಲ್ಸೋದಕ್ಕಿಂತಲೂ ಇದೇ ಬಗೆಯ ಒಂದು ಚರ್ಚೆ ಆಗ್ಬೇಕು. ಜೀವನ ಸಂದರ್ಭದಲ್ಲಿ ನಾವು ಏನೇನೋ ಮಾತಾಡಿದಾಗ ಯಾವ್ಯಾವ ಪ್ರತಿಕ್ರಿಯೆ ಬಂತು,
ಮಕ್ಕಳ ಮಟ್ಟದಲ್ಲಿನೂ ಅದು ಆಗಿರುತ್ತೆ, ಅನುಭವ ಆಗಿರುತ್ತೆ ಅಲ್ವಾ. ಮಕ್ಕಳು ಜಗಳ ಮಾಡ್ತಿರ್ತಾರೆ, ಅಥವಾ ದೊಡ್ಡವರೊಂದಿಗೂ ಮಾತ್ರ ಅಲ್ಲ, ಅವರವ್ರ ಮಟ್ಟದಲ್ಲಿನೂ ಜಗಳ, ಅವರವ್ರ ಮಟ್ಟದಲ್ಲಿ ಮಾತಿನ ಒಂದು ರೀತಿಯಿಂದಾಗಿ ಉಟ್ಕೊಳ್ಳೋ ಸಮಸ್ಯೆಗಳು. ಅದರಿಂದ ಈ ತರದ ಸಾಹಿತ್ಯದ ಓದಿನಿಂದ ಮತ್ತು ಆ ಬಗೆಗೆ ನಡೆಸುವ ಚರ್ಚೆಯಿಂದ, ಸಂವಾದದಿಂದ ಒಂದು ತಿಳಿವು ಬೆಳೆಯುತ್ತೆ ಅನ್ನೋ ನಂಬಿಕೆ ಗಾಢವಾಗಿ ನಮಗೆ ಇರ್ಬೇಕಾಗ್ತದೆ. ಅಂತ ಒಂದು ನಂಬಿಕೆ ಮೇಲೆನೆ ಈ ಅರಳು ಮಲ್ಲಿಗೆ ಯೋಜನೆ ನಡೀತಾ ಇದೆ ಅನ್ನೋದನ್ನು ಮತ್ತೆ ಮತ್ತೆ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ಶ್ರೀ ಅಡಿಯಪ್ಪ ನೇಗಿನಾಳ್ ಸರ್ ಕೈ ಎತ್ತಿದ್ದಾರೆ, ಆಮೇಲೆ ಮಂಜುಳಾ ಅವರು ಕೈ ಎತ್ತಿದ್ದಾರೆ. ದಯವಿಟ್ಟು ಸರ್ ನೀವು ಈಗ ಮಾತಾಡ್ತೀರಾ? ನಮಸ್ತೆ ಸರ್. ಸರ್, ಈ ನಮಸ್ಕಾರ, ಕಾರ್ಯಕ್ರಮದಾಗ 2ನೇ ದಿವಸ ಸರ್ ನಾ ಭಾಗವಹಿಸ್ತಾ ಇರೋದು. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದ್ ಬಂದ್ ಸರ್. ಆಮೇಲೆ ಈ ಕತೆ ಒಳಗಡೆ ಈಗ ಬಹಳ ಒಂದು ತಿಳುವಳಿಕೆ ಬರುವಂತದ್ದು ಒಂದು ವಿಚಾರ ಅಂದ್ರೆ ಸರ್, ಈಗ ಒಂದು ನಾಲೆಜ್ ಅಂತೇಳಿ ಇರ್ತದರಿ. ಈಗ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರ ಚಲೋ, ಈ ಕತೆ ನೀತಿ ಏನು, ಇದು ನಾಲೆಜ್ ಇರ್ತದ ಬಹಳ ಜನರಿಗೆ. ಬಟ್ ಅದು ವ್ಯಕ್ತಿತ್ವದೊಳಗ ಅಳವಟ್ಟಿರುವುದಿಲ್ಲ. ಅವರು ಬೇಕಾದ್ರೆ ಇನ್ನೊಬ್ರಿಗೆ ಇದನ್ನ ಉಪದೇಶ ಮಾಡ್ತಾರ, ಅವ್ರು ನೀವು ಗೌರವಿಸ್ಬೇಕು, ಎದುರುಗಡೆ ಅವ್ರಿಗೆ ಮಾಡ್ಬೇಕು, ಈ ತರ ಇನ್ ದ ಫಾರ್ಮ್ ಆಫ್ ನಾಲೆಜ್ ಅಂತ ಹೇಳಿ ಬರಾಕತೈತಿ. ಬಟ್ ಅದು ಮಕ್ಕಳ ವ್ಯಕ್ತಿತ್ವದೊಳಗಾಗ್ಲಿ ಅಥವಾ ದೊಡ್ಡವ್ರ ವ್ಯಕ್ತಿತ್ವದೊಳಗಾಗ್ಲಿ ಅಳವಡುದು ಬಹಳ ಕಷ್ಟ ಅನ್ಸತ್ತತ್ರಿ. ಬಟ್ ಇದು ಮಕ್ಕಳದ ಈ ಬಾಲ್ಯದಿಂದನ ಈ ಕಥೆಗಳ ಮುಖಾಂತರ ಪ್ಲಸ್ ಇದನ್ನ ಚರ್ಚೆ ಮುಖಾಂತರ ನೀವು ಹೇಳಿದ್ರಲ್ಲ ಸರ್, ಈಗ ಇದನ್ನ ಮಾಡ್ಕೋತ ಹೋದ್ರ ಇದು ಇನ್ನಷ್ಟು ನಮಗ ಅಳವಡುದು ಸಾಧ್ಯ ಆಗ್ಬೋದೇನೋ ಅಂತ. ಯಾಕಂದ್ರ ಬೇರೆಯವರನ್ನು ಗೌರವಿಸಬೇಕು, ಇದು ಒಂದು ತಿಳುವಳಿಕೆ ರೀ. ಇದು ಈ ತಿಳುವಳಿಕೆನ ಎಲ್ಲರೂ ಹೇಳ್ತಾರ, ಬಟ್ ಹೇಳುವವರ ವ್ಯಕ್ತಿತ್ವದೊಳಗ ಅದು ಅಳವಟ್ಟು, ಅದು ಅವ್ರ ವರ್ತನೆ ಒಳಗ ಅದು ವ್ಯಕ್ತ ಆಗುವಂಗ ಬರ್ಬೇಕಲ್ಲ, ಅದು ಒಂದು ನಮ್ಮ ಸಮಸ್ಯೆ. ಸೊ ಬಟ್ ಇದು ಮಕ್ಕಳಿಗೆ ಈ ರೀತಿ ಕಥಾ ವಾಚನದಿಂದ ಬರ್ಬಹುದಂತೇನೋ ಒಂದು ಅನಿಸ್ತದ ಸರ್. ಇದು ಚರ್ಚೆ ಮತ್ತು ಇದು ಆಗೋದ್ರಿಂದ ಬರ್ಬೋದು ಏನೋ ಅಂತ ಹೇಳಿ. ಬಟ್ ಇದ್ರ ಜೊತೆಗೆ ಹೊರಗಡೆನೂ ಅವ್ರಿಗೆ ಬೇರೆ ಬೇರೆ ಉದಾಹರಣೆಗಳು ಸಿಗ್ತಿರ್ತಾವ, ಇದಕ್ ತದ್ವಿರುದ್ಧವಾದಂತವ ಅವು ಮಾದರಿಗಳು ಆಗ್ತಿರ್ತಾವ. ಅವದ್ರಿಂದ ತಪ್ಪಿಸ್ಕೊಂಡು ನಾವು ಇದನ್ನ ಹೆಂಗ್ ನಾವು ಮಾಡ್ಬೇಕು ಅನ್ನೋದು ಒಂದು ನನಗ ಪ್ರಶ್ನೆ. ನಮ್ಮದನ್ನ ಜಾರಿಗೆ ಪ್ರಶ್ನೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು ಸರ್. ಹೌದು, ತುಂಬಾ ಮಹತ್ವದ ಅಂಶವನ್ನ ತಾವು ಗಮನಿಸಿದ್ರಿ ಮತ್ತು ಈಗ ಗಮನಕ್ಕೆ ತಗೊಂಡ್ ಬಂದ್ರಿ ಕೂಡ. ಇಲ್ಲಿ ಒಂದು ಸಣ್ಣ ಸೂಕ್ಷ್ಮವನ್ನ ನಾವೆಲ್ಲರೂ ನಮಗೋಸ್ಕರ ನಾವು ಕಂಡುಕೊಳ್ಳೋಣ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಗೌರವವನ್ನ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಸಣ್ಣವರು ದೊಡ್ಡವರಿಗೆ ಕೊಡಬೇಕು ಅನ್ನೋದು ಸರಳವಾದ ಉತ್ತರಕ್ಕೆ, ನಿರ್ಣಯಕ್ಕೆ ನಾವು ಬಂದ್ಬಿಡ್ತೀವಿ. ಅಂದ್ರೆ ನಮ್ಮ ವೃತ್ತಿ ವಲಯದ ಹಿನ್ನೆಲೆ ಒಳಗೆ ಹೇಳ್ಬೇಕು ಅಂದ್ರೆ, ನಾವು ದೊಡ್ಡವರು ಶಿಕ್ಷಕರು ಅಥವಾ ಶಿಕ್ಷಕಿ, ನಮಗೆ ಕೊಡ್ಬೇಕು ಮಕ್ಕಳು ಗೌರವ ಅಂತ ಅನ್ನೋದು ಒಂದು ನಿರೀಕ್ಷೆ ಇದ್ದು ಬಿಡುತ್ತೆ. ಮನೆ ಪರಿಸರಕ್ಕೆ ಹೋದ್ರೆ ನಾವು ದೊಡ್ಡವರು, ತಂದೆನೋ ತಾಯಿನೋ ಅಜ್ಜನೋ ಅಮ್ಮನೋ ಮಾಮನೋ ಅಕ್ಕನೋ ಏನೋ ಇರ್ತೀವಿ, ಸಣ್ಣವರು ನಮಗೆ ಗೌರವ ಕೊಡ್ಬೇಕು ಅಂತ. ಇದನ್ನೇ ನಾವು ಇಲ್ಲಿ ಸರಿಯಾಗಿ ಗಮನಿಸ್ಬೇಕಾಗಿದೆ, ಪ್ರಶ್ನಿಸ್ಕೊಳ್ಬೇಕಾಗಿದೆ ಅಂತ. ಯಾಕೆ ನಾವು ದೊಡ್ಡವರು ಅಂತ ಅಂದ್ಕೊಂಡವರು, ಶಿಕ್ಷಕಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಯಾರೋ ಇರ್ಬೋದು, ವಯಸ್ಸಿನ ಚಿಕ್ಕ ಮಕ್ಕಳಿಗೆ ಇಲ್ಲಿ ಗೌರವವನ್ನ ನಾವು ಕೂಡ ಚಿಕ್ಕವರು ಅಂತ ಅನಿಸ್ಕೊಳ್ಳೋರಿಗೆ ಯಾಕೆ ಕೊಡಬಾರ್ದು? ಗೌರವಪೂರ್ಣವಾಗಿ ಒಂದು ಮಗುವಿನೊಂದಿಗೆ ಯಾಕೆ ಮಾತಾಡಬಾರ್ದು? ಅಲ್ಲಿ ಗೌರವ ಅಂತ ಅನ್ನೋದು ಸಹಜವಾಗಿ ಬರ್ಬೇಕಾಗತ್ತೆ. ಕೃತಕವಾಗಿ ಬಂದ್ರೆ ಅದು ಪರಿಣಾಮ ಬೀರೋದಿಲ್ಲ. ಇಲ್ಲಿ ಗೌರವದ ಸ್ಥಾನದಲ್ಲಿ ಒಂದು ಸ್ವಲ್ಪ ಪ್ರೀತಿ ಅನ್ನೋ ಪದವನ್ನ ಬಳಸೋಣ. ಓಕೆ, ಗೌರವದ ಹತ್ರಕ್ಕೆ ಅಥವಾ ಗೌರವವನ್ನ ನಿಜಕ್ಕೂ ಅರ್ಥಪೂರ್ಣ ಮಾಡುವುದು ಪ್ರೀತಿ ಅಂತ. ಇಲ್ಲ ಹೋದ್ರೆ ಪ್ರೀತಿ ರಹಿತವಾದ ಬರೀ ಗೌರವ, ಬರೀ ಮರ್ಯಾದೆ ಬಹಳ ಕೃತಕ ಆಗಿಬಿಡತ್ತೆ. ಬರೀ ಮರ್ಯಾದೆಯನ್ನ ನಾವು ರೂಲ್ಸ್ ರೆಗ್ಯುಲೇಷನ್ ನಿಂದ ತಂದ್ಬಿಡ್ಬೋದು, ನಿಯಮಗಳನ್ನ ಮಾಡಿ ಕಡ್ಡಾಯ ಮಾಡಿ ತಂದ್ಬಿಡ್ಬೋದು. ಆದ್ರೆ ಪ್ರೀತಿ ಅಂತ ಅನ್ನೋದನ್ನ ನಾವು ಆ ರೀತಿ ನೇಮ ಮಾಡಿ ಅಥವಾ ಕಡ್ಡಾಯಗೊಳಿಸಿ ನಿರೀಕ್ಷೆ ಮಾಡಕ್ ಆಗಲ್ಲ. ಆದ್ರಿಂದ ಇಲ್ಲಿ ಒಂದು ಸಣ್ಣ ಸರ್ ಹೇಳಿದ ಮಹತ್ವದ ಪ್ರಶ್ನೆಗೆ ಸದ್ಯಕ್ಕೆ ಸಣ್ಣ ಒಂದು ನನ್ನ ಸ್ಪಂದನೆ ಏನು ಅಂತಂದ್ರೆ, ನಾವು ದೊಡ್ಡವರು ಕೂಡ ನಮ್ಮ ದಿನನಿತ್ಯದ ಹೊಕ್ಕು ಬಳಕೆಯ ಮಾತಿನಲ್ಲಿ ಮಕ್ಕಳಿಗೂ ಕೂಡ ನಾವು ಗೌರವವನ್ನ ಕೊಟ್ಟು ಮಾತಾಡ್ಬೇಕು. ಅಂದ್ರೆ ಗೌರವದ ಹಿನ್ನೆಲೆ ಇರ್ಬೇಕಾದದ್ದು ಭಾವ ಏನು ಅಂತಂದ್ರೆ ಪ್ರೀತಿ ಅಂತ. ಅದು ಮನೆಯಲ್ಲೂ ಕೂಡ ಅಷ್ಟೇನೆ. ಇಲ್ಲದೆ ಹೋಗಿದ್ರೆ
ಎಷ್ಟೋ ಸಾರಿ ನಾವು ಮಕ್ಕಳಿಗೆ ಹೇಗ್ ಬೇಕಾದ್ರೂ ಮಾತಾಡಿದ್ರು ನಡೀತದೆ ಮತ್ತು ಅವ್ರ ಜೊತೆ ಹೇಗ್ ಬೇಕಾದ್ರೂ ವರ್ತನೆ ಮಾಡಿದ್ರು ನಡೀತದೆ. ಆಮೇಲೆ ಏನ್ ಬೇಕಾದ್ರೂ ಮಾಡಿ ನಾವು ದಕ್ಕಿಸ್ಕೊಳ್ಬಹುದು. ಅನ್ಯಾಯ ಅಂದ್ರೆ ಎಷ್ಟೋ ಮನೆಗಳಲ್ಲಿ ಆಗ್ತದೆ ಕೂಡ, ಆದ್ರೂ ನಡೀತದೆ ಅಂತ. ಯಾಕಂದ್ರೆ ಅವ್ರಿಗೆ ನಾವು ಮಾತಾಡೋಕೆ ಬಿಡೋದನೇ ಇಲ್ಲ. ಇದು ಮುಂದೆ ಏನಾಗುತ್ತೆ, ಚಿಕ್ಕ ಮಕ್ಕಳು ದೊಡ್ಡವರಾದಾಗ ದೊಡ್ಡವ್ರಿಗೆ ಗೌರವ ಕೊಡೋದ್ರಲ್ಲಿ ಈ ಸಾಮಾಜಿಕ ಕೌಟುಂಬಿಕ ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನು ನಾವು ಬಹಳ ನೋಡ್ತಾ ಇದೀವಿ ಸುತ್ತಮುತ್ತಲು. ಯಾಕೆ ಅದ್ರ ಬೇರೆ ಎಲ್ಲಿದಾವೆ ಅಂತಂದ್ರೆ, ಸಣ್ಣ ಮಗು ಇದ್ದಾಗನೇ ಅವ್ರ ಅಪ್ಪ ಅಥವಾ ಅಮ್ಮ ಯಾರೋ ಇದ್ದಿರ್ಬಹುದು, ಅಥವಾ ಶಿಕ್ಷಕಿ ಇದ್ದಿರ್ಬಹುದು, ಅವರು ಮಗುವನ್ನ ನಿಜವಾದ ಅರ್ಥದಲ್ಲಿ ಪ್ರೀತಿಸಿ, ನಿಜವಾದ ಯಾವ್ದನ್ನ ಒಂದು ಪದ ಬಳಸೋಣ, ಮರ್ಯಾದೆ ಅಥವಾ ಗೌರವಯುತವಾದ ಭಾಷೆಯೊಂದಿಗೆ ಮಾತನಾಡುವ ಒಂದು ಸಂಸ್ಕೃತಿ ಅಲ್ಲಿ ನಮ್ಗೆ ಮನೆಯಿಂದ ಮತ್ತು ಶಾಲೆಯಲ್ಲಿ ನಿರ್ಮಾಣ ಆದ್ರೆ, ನಾವು ದೊಡ್ಡವರು ನಿಜವಾದ ಅರ್ಥದಲ್ಲಿ ವಯಸ್ಸಾದವರು ಅನ್ನೋದ ಅರ್ಥದಲ್ಲಿ ಬಂದಾಗ ಆ ಮಕ್ಕಳಿಂದ ಒಂದು ಧನಾತ್ಮಕವಾದ, ಮತ್ತು ಆ ಧನಾತ್ಮಕತೆ ಅಂದ್ರೆ ಇದರ ಅರ್ಥ ಬರೀ ಮಾತಿನಲ್ಲಿ ಅಲ್ಲ, ವರ್ತನೆಯಲ್ಲಿ ಒಂದು ಏನ್ ಹೇಳ್ತೀರಾ, ಒಂದು ಸೆಕ್ಯೂರಿಟಿ ಇರುತ್ತೆ, ಅದರಲ್ಲಿ ಒಂದು ರಕ್ಷಣೆ ಇರುತ್ತೆ ಅಂತ. ನಾವು ಮರ್ಯಾದೆ ಬಿಟ್ಟು ಮಾತಾಡಿದಾಗ, ದೊಡ್ಡವರು ಇರ್ಲಿ ಸಣ್ಣವರು ಇರ್ಲಿ, ಪರಸ್ಪರ ಈ ಗೌರವ ಮರ್ಯಾದೆ ಇಲ್ಲದೆ ಇದ್ದಾಗ, ಪ್ರೀತಿ ಇಲ್ಲದೆ ಇದ್ದಾಗ ನಮ್ಮ ಸುರಕ್ಷತೆಯನ್ನೇ ನಾವು ಪಣಕ್ಕೆ ಒಡ್ತಾ ಇದ್ದೀವಿ. ಇದು ಬಹಳ ಗಂಭೀರವಾದ ಸಮಸ್ಯೆ ಇದೆ. ಅದರಿಂದ ಈ ಭಾಷೆ ಹೇಗಿರ್ಬೇಕು ಅಂತ ಅನ್ನೋ ಪ್ರಶ್ನೆ ಬಂದಾಗ, ಒಂದು ವರ್ತನೆಯಲ್ಲಿ ಕಥೆಗಳ ಮೂಲಕ ಮತ್ತು ಕಥೆಯ ನಂತರದ ಸಂವಾದದ ಮೂಲಕ ಒಂದು ಪರಿಣಾಮ ಬೀರುತ್ತೆ ಒಂದು. ಎರಡನೇದ್ದು, ನಮ್ಮ ನಿತ್ಯದ ನಡವಳಿಕೆಯಲ್ಲಿ ಆ ಗೌರವ ಅಂತ ಅನ್ನೋದು ಪ್ರಶ್ನಾತೀತವಾಗಿರ್ಬೇಕು ಅಂತ, ಸಹಜವಾಗಿನೂ ಇರ್ಬೇಕು. ಅದೇ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಸರ್. ಸರಿಯಾಗಿದೆ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರಿ ಅನ್ಸ್ತದ್ರಿ ತಾವ್ ಹೇಳಿದ್ದೆಲ್ಲ. ತುಂಬಾ ಧನ್ಯವಾದಗಳು. ಮಂಜುಳಾ ಕೈ ಎತ್ತಿದ್ರು, ಆಮೇಲೆ ಮೌನೇಶ್ ಸರ್ ಮಾತಾಡ್ಲಿ. ಮಂಜುಳಾ, ನೀವೇನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಮಾತಾಡಿದ. ಅಂದ್ರೆ ಈ ಕತೆ ತುಂಬಾ ಚೆನ್ನಾಗಿತ್ತು ಸರ್. ನಿಜವಾಗ್ಲೂ ಮಕ್ಕಳಿಗೆ ಇದು ಒಂದು ಫೌಂಡೇಶನ್ ಅಂತ ಹೇಳ್ಬೋದು ಸರ್. ಒಂದು ಗೌರವ ವ್ಯಕ್ತಿಗಳಿಗೆ, ಅಂದ್ರೆ ದೊಡ್ಡವರು ಇರ್ಲಿ ಅಥವಾ ಮನೆಯಲ್ಲಿ ಇರುವಂತ ವ್ಯಕ್ತಿಗಳಾಗ್ಲಿ ಅಥವಾ ಹೊರಗಡೆ ಸಾಮಾಜಿಕವಾಗಿದ್ದಂತ ಮಕ್ಕಳಿಗೂ ಜನರಿಗೂ ಸಹಿತ ನಾವು ಯಾವ ರೀತಿ, ಯಾವ ಸಂದರ್ಭಕ್ಕೆ ತಕ್ಕಂತೆ ನಾವು ಯಾವ ರೀತಿ ಮಾತಾಡ್ಬೇಕು ಅದನ್ನ ಮಕ್ಕಳಿಗೆ ನಾವು ಕಲ್ಸಿದ್ರೆ, ಈ ಕಥೆಯನ್ನ ಇಟ್ಕೊಂಡು ಅವರು ನಿಜವಾದ ಒಂದು ಮೂರ್ತಿ ಆಗ್ತಾರೆ ಅನ್ನೋದನ್ನ ನಂಬಿಕೆ ಇದೆ ಸರ್. ಅದ್ರ ಜೊತೆಗೆ ಇಲ್ಲಿ ಕೇವಲ ಧನಾತ್ಮಕವಾಗಿ 4 ಜನ ಮಕ್ಕಳಲ್ಲಿ ದುಡ್ಡು ಕೊಟ್ಟು 3 ಜನ ತಗೊಳಕ್ ಹೋಗ್ತಾರೆ ಅಜ್ಜನ ಹತ್ರ. 4ನೇ ಅವ್ನು ಏನು ಕೊಡಲ್ಲ, ಆದ್ರೂನು ಸಹಿತ ಆ ಉದಾರತೆಯನ್ನ, ಅಂದ್ರೆ ವ್ಯಾಪಾರಿ ಆದಂತ ಒಂದು ಅಜ್ಜನ ಹತ್ರ 4ನೇ ಒಂದು ಮಗು ಹೋದಾಗ ಅವನು ಉದಾರತೆ ಇಲ್ಲಿ ಎತ್ತಿ ಕಾಣಿಸುತ್ತೆ ಸರ್. ವ್ಯಾಪಾರಿಯ ಆ ಮುದುಕನಾದಂತ ಒಂದು ವ್ಯಕ್ತಿಯ ಪಾತ್ರ, ಅದು ನನಗ್ ಬಹಳ ಇಷ್ಟ ಆಯ್ತು ಸರ್. ಅವರು ದುಡ್ಡು ಕೊಟ್ಟು ತಗೊಳಕ್ ಹೋಗ್ತಾರೆ, ನಿಜ ಒಪ್ಕೋತೀವಿ. ಮಾತನಾಡುವ ಶೈಲಿ ಹಾಗೂ ಅವರ ಒಂದು 4 ಮಾತು, 4ನೇ ವ್ಯಕ್ತಿ ಹೋದಾಗ, ಮಗು ಹೋದಾಗ ಅವರು ದುಡ್ಡು ಕೊಟ್ರೆ ಇವನು ಮಾತಿನಿಂದ ಅವನ ಮನಸ್ಸನ್ನ ಗೆಲ್ತಾನಲ್ಲ, ಅದು ನನ್ಗೆ ಇಲ್ಲಿ ಬಹಳ ಮನಸ್ಸನ್ನ ಮುಟ್ಟಿದೆ ಸರ್. ನಿಜವಾಗ್ಲು ಈ ಕತೆ, ಈ ರೀತಿಯ ಕಥೆಗಳು ಮಕ್ಕಳಿಗೆ ಬಂದ್ರೆ ನಿಜವಾಗ್ಲೂ ನಾವು ಮಕ್ಕಳಲ್ಲಿ ಬದಲಾವಣೆಯನ್ನ ತರಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತವಾದಂತ ಕತೆ ಅಂತ ನಾನು ಇಷ್ಟಪಡ್ತೀನಿ ಸರ್. ಸರ್, ತಾವು ಆಯ್ಕೆ ಮಾಡಿಕೊಂಡಂತ ಈ ಕತೆ ನಂಗೆ ಇಷ್ಟ ಆಯ್ತು ಸರ್, ನಿಜವಾಗ್ಲು. ಇರ್ಲಿ, ಈಗ ನಿಮ್ಗೆ ಒಂದು ಪ್ರಶ್ನೆ, ತಕ್ಷಣಕ್ಕೆ ಉತ್ತರ ಕೊಡಬೇಡಿ, ಆದ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ಇಲ್ಲ, ಉತ್ತರ ಕೊಡ್ಬೇಡಿ, ಕೇಳಿಸ್ಕೊಳ್ಳಿ. ಅಂದ್ರೆ ನಿಮ್ಮ ಮೂಲಕ ಎಲ್ಲರಿಗೂ, ನನಗೂ ಕೂಡ ಈ ಪ್ರಶ್ನೆ. ಸಾಮಾನ್ಯವಾಗಿ ಈ ತರದ ಕಥೆಗಳು ಹಿಂಗೆಲ್ಲ ಬಂದಾಗ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ, ಮಕ್ಕಳಿಗೆ ಚೆನ್ನಾಗಿ ಆಗ್ತದೆ, ಮಕ್ಕಳಿಗೆ ಶಿಕ್ಷಣ ಚೆನ್ನಾಗಾಗತ್ತೆ ಅಂತ ಹೇಳೋದು ನಮಗೆ ಅಭ್ಯಾಸ ಆಗಿರ್ಬಹುದು. ಆದ್ರೆ ಅದನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ನಾನು, ಏನು ಅಂತಂದ್ರೆ, ನಮಗೆ ಬೇಡವಾ ಈ ಕಥೆ ಮೂಲಕ ಕಲಿಯೋದು ಅನ್ನೋದು ನನ್ನ ಪ್ರಶ್ನೆ. ಉತ್ತರ ದಯವಿಟ್ಟು ಕೊಡ್ಬೇಡಿ ಅಂತ ಮೊದಲಿಗೆ ಹೇಳಿದ್ದೀನಿ. ಓಕೆ, ಇದು ಅರಗಿಸ್ಕೊಳ್ಳೋಣ, ಆಲೋಚನೆ ಮಾಡೋಣ, ನಮ್ಮೊಳಗೆ ಮನನ ಮಾಡಿಕೊಳ್ಳೋಣ. ಸರಿನಾ? ಓಕೆ ಸರ್, ಈಗ ಮೌನೇಶ್ ಸರ್ ದಯವಿಟ್ಟು ಮಾತಾಡ್ಬೇಕು. ಖಂಡಿತ ಸರ್, ನೀವ್ ಹೇಳಿದ್ದೆಲ್ಲ ನಾನು ಅರ್ಥ ಮಾಡ್ಕೊಂಡೆ. ಜೊತೆಗೆ ಎಲ್ಲ ಶಿಕ್ಷಕರು ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಅದಕ್ಕೆ ಹೇಳಿದ್ದು, ದೊಡ್ಡವ್ರ ಕಥೆಗಳಲ್ಲಿ ಹಿಂಗ್ ಚರ್ಚೆಗೆ ಹಚ್ತವೆ ಅನ್ನೋದಕ್ಕೆ ಅದರೊಳಗೆ ಶಕ್ತಿ ಇದೆ ಅಂತ ನೀವು ಹೇಳಿದ್ರಿ. ಒಂದು ಈ ವಿಷಯವನ್ನು ನಾವು ತುಂಬಾ ಸಲ ಮಾತಾಡ್ತೇವೆ ಸರ್. ಈವನ್ ಎಲ್ಲ ಈಗ ಪ್ರೆಸೆಂಟ್ ನಮ್ಮ ಸಿಚುವೇಶನ್ಗೆ ಸಂಬಂಧಿಸಿದಂತೆ ಪಾಲಕರಲ್ಲೂ ಕೂಡ, ಯಾಕೆ ನಾವು ಮಕ್ಕಳನ್ನ ನೋಡುವಾಗ ನಮ್ಗೆ ಎಲ್ಲ ಮಕ್ಕಳು ಕೂಡ
70% ಮಕ್ಕಳು ಅಬ್ಸರ್ವೇಷನ್ ಇಂದ ಕಲಿತಾರೆ. ನಾವೇನ್ ಮಾಡ್ತೀವಿ ಅದನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಅದ್ರ ಮೂಲಕ ಅವರ ಒಂದು ಕಲ್ಚರ್ ಅನ್ನ ಡೆವಲಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ನಾವು ಒಂದು ಹೊರಗಡೆ ಹೊರಟಾಗ, ಒಂದು ಮನೆಯಿಂದ ಹೊರಗಡೆ ಹೊಂಟಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟೋ ಸಲ ನಮಗ್ ಗೊತ್ತಿರದೇನೆ ನಮ್ಮ ಕಮ್ಯುನಿಕೇಶನ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ನಮ್ಮ ಸುತ್ತಮುತ್ತಲಿರುವಂತ ಸಮಾಜದ ಜೊತೆಗೆ. ನಾವು ಯಾವುದೇ ಸಂದರ್ಭದಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗ್ಲಿ ಅಥವಾ ಮಕ್ಕಳ ಜೊತೆಯಲ್ಲಿ ಹೋಗುವಾಗ ನಮ್ಗೆ ಆ ಒಂದು ವಿವೇಚನೆ ಇರಲ್ಲ. ಅಂದ್ರೆ ಇಲ್ಲ, ನನ್ನ ಜೊತೆಗೆ ನನ್ನ ಮಗು ಇದ್ದಾನೆ, ನಾನು ಇನ್ನೂ ಸಮಾಜದ ಜೊತೆ ಹೇಗೆ ವ್ಯವಹರಿಸ್ಬೇಕು, ಅವನು ಕೂಡ ಅಬ್ಸರ್ವ್ ಮಾಡ್ತಾನೆ ಅಂತ ಆ ಸಣ್ಣ ಪರಿಕಲ್ಪನೆ ನಮ್ಗಿದ್ರೆ ಯಾವಾಗ್ಲೂ ನಾವು ಹೊರಗಡೆ ಹೋದಾಗ ಯಾರ ಜೊತೆಗೂ ಕೂಡ ಒಂದು ಪ್ರೀತಿ ಬಾಂಧವ್ಯದಿಂದ ಮಾತಾಡ್ಬೇಕು ಅಂತ. ಎಷ್ಟೋ ಸಲ ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲೂ ಕೂಡ ನಮ್ಗಿಂತ ಹೈಯರ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೇವೆ. ಆದ್ರೆ ನಮ್ಗಿಂತ ಕೆಳಗೆ ಅವ್ರ ಜೊತೆಗೆ ಹೇಗ್ ಮಾತಾಡ್ತೀವಿ, ಹೇಗ್ ವ್ಯವಹರಿಸ್ತೀವಿ ಅನ್ನೋದು ಮುಖ್ಯ. ಯಾಕೆ ಅವ್ರ ಜೊತೆಗೆ ಕೂತ್ಕೊಂಡು ಒಂದು ಟೀ ಕುಡಿಬೇಕು ಅಥವಾ ಅವ್ರ ಜೊತೆಗೆ ಕೂತ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ತರದಲ್ಲಿ ಹೇಗೆ ವ್ಯವಹರಿಸ್ಬೇಕು, ಆ ತರದ ಕಲ್ಚರ್ ಅನ್ನ ನಾವೇನಾದ್ರು ಮೈಗೂಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿರುವಂತ ಮಕ್ಕಳು ಕೂಡ ಹಾಗೆ ಮೈಗೂಡಿಸ್ಕೊಡ್ತೇವೆ. ಜೊತೆಗೆ ಕಥೆಯಲ್ಲಿ ಹೇಳುವಾಗ ನಮ್ಗೆ ಕತೆ ಸಮಾರೋಪ ಮಾಡುವಾಗ ಎಲ್ಲರದು ಒಂದು ದೃಷ್ಟಿ ಇರುತ್ತೆ. ಈ ಕಥೆಯಿಂದ ಏನು ನೀತಿ ಹೊರಗೆ ಬಂತು, ನನ್ಗೆ ಕಥೆಯಿಂದ ನೀತಿ ಬೇಡ ಅಂತ. ನನಗೆ ಕಥೆಯಿಂದ ನೀತಿ ಬೇಡ, ಕಥೆಯಾಗಿ ಹೇಳಿ ಆ ಮಗುವಿನ ಮತ್ತೆ ಕೇಳುಗರ ಮನ ತಟ್ಟಿದ್ರೆ ನೀತಿ ಅವ್ರ ಮನಸ್ಸಿಂದ ಹೊರಗೆ ಬರ್ಲಿ. ನಾನ್ ಕನ್ಕ್ಲೂಷನ್ ಕೊಡೋದು ಬೇಡ. ನೀತಿ ಯಾರು ಕೇಳುಗರ ಹೃದಯ ತಟ್ಟುತ್ತಲ್ವಾ, ಆ ಹೃದಯದಿಂದ ನೀತಿ ಹೊರಗೆ ಬಂದ್ರೆ ಆ ಕಥೆಯ ನೈಜತೆಯನ್ನ ಹುಟ್ಟಾಕಿದಾಗ ಆಗುತ್ತ ಅಂತ ಅನ್ನುವಂಥದ್ದು. ಅದು ಬಹಳ ಇಂಪಾರ್ಟೆಂಟ್. ಆ ನೀತಿ ನನಗೆ ಸಮಾರೋಪ ಮಾಡ್ದೇನೆ ಹೇಗೆ ಕಾಡುತ್ತೆ ಅಂತ ಅನ್ನುವಂಥದ್ದು. ಯಾಕೆಂದ್ರೆ ನನಗೆ ಹೇಳಿರುವಂತ, ನನ್ನ ಶಿಕ್ಷಕರು ಹೇಳಿರುವಂತ ಅಥವಾ ನನಗೆ ನನ್ನ ಅಜ್ಜಿ ಹೇಳಿರುವಂತ ಕಥೆಗಳು ಈಗ್ಲೂ ಕಾಡ್ತಾ ಇರುತ್ತ, ಇದು ಸತ್ಯನಾ ಅಂತ. ಹಾಗೆ ಆ ಒಂದು ಸಂದರ್ಭಗಳು ನನ್ಗೆ ಕಾಡ್ಬೇಕು. ಮಗುವಿನ ಮನಸ್ಸು ಮತ್ತೆ ಕೇಳುಗರ ಮನಸ್ಸನ್ನು ಹೇಗೆ ಕಾಡ್ತವೆ ಅಂತ ಅನ್ನೋದು. ಇಂಥ ಕಥೆಗಳನ್ನ ನಾವು ಅವರಿಗೆ ಕಾಡುವಂತೆ ಹೇಗೆ ಮಾಡೋದು, ಕಾಡುವಂತೆ ಹೇಗೆ ಮುಟ್ಟಿಸೋದು ಅಂತ ಅನ್ನುವಂಥದ್ದು. ಆ ತರದಲ್ಲಿ ನಾವು ಈ ಕಥೆಗಳನ್ನ ಮುಟ್ಟಿಸಿದ್ರೆ ಸಾಕು ಅಂತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ತುಂಬಾ ನಿಜ, ಬಹಳ ಮಹತ್ವದ ವಿಚಾರ ತಾವು ಹೇಳಿದಿರಿ. ಹಿಂದೆನೂ ಬಂತು ಇದು. ಸಾಮಾನ್ಯವಾಗಿ ನಮ್ಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಕಥೆ ಹೇಳಿದ ತಕ್ಷಣ ಒಂದು ಈ ನೀತಿ ಏನು. ಎಷ್ಟೋ ಪುಸ್ತಕಗಳಲ್ಲಿ ಕೊನೆಗೆ ವಿಶೇಷವಾಗಿ ಹೈಲೈಟ್ ಮಾಡ್ತಾರೆ ಈ ಕಥೆಯ ಪಾಠ ಅಥವಾ ನೀತಿ ಅಂತ. ಅಂದ್ರೆ ಅದ್ರ ನೀತಿ ಇರಬಾರ್ದಂತಲ್ಲ, ಮೌನೇಶ್ ಸರ್ ಹೇಳ್ತಾ ಇರೋದು ನೀತಿ ಇದ್ರೆ ಅಲಕ್ಷ್ಯ ಮಾಡ್ಬೇಕು ಅಂತಲ್ಲ, ತಪ್ಪು ತಿಳ್ಕೊಳ್ಬಾರ್ದು ಯಾರು. ಏನು ಅಂತಂದ್ರೆ ಅಲ್ಲಿ ಕಥೆ ಏನ್ ಹೇಳ್ತಾ ಇದೆ ಅಂತ ಅನ್ನೋದು ಮಗುವಿನ ಒಳಗೇನೆ ಇಂಗ್ಬೇಕು, ಹಿಂಗೆ ಅಲ್ಲಿಂದ ಅಭಿವ್ಯಕ್ತಿ ಬರ್ಬೇಕು ಅಂತ. ಇಲ್ಲದ್ರೆ ಒಂದು ವಾಕ್ಯದಲ್ಲಿ ಒಂದು ಕಥೆಯ ನೀತಿಯನ್ನ ನಾವು ತುಂಬಾ ಸಂಕುಚಿತ ಮಾಡ್ಬಿಡ್ತೀವಿ ಮತ್ತು ಅಷ್ಟೇ ನೀತಿ ಅನ್ನೋ ರೀತಿಯಲ್ಲಿ ಹೋಗೋದಿದೆ ಅಲ್ವಾ. ಶೈಕ್ಷಣಿಕವಾಗಿ ಅದು ಬಹಳ ಬಹಳ ಸೀಮಿತವಾದ ಮೆದುಳುಗಳನ್ನ ಬೆಳೆಸ್ಬಿಡುತ್ತೆ. ಅದ್ರ ಬದಲು ಕೇಳಿಸಿಕೊಂಡ ನಂತರ ಒಂದು ರೀತಿ ಅದು ನಮ್ಮೊಳಗೆ ಕರಗೋದಕ್ಕೆ ಅವಕಾಶ ಕೊಟ್ಟು, ನಮ್ಮ ಮಕ್ಕಳೇ ಇರ್ಲಿ, ಜೀವನ ಅವರವರ ಮಟ್ಟದ ಅನುಭವದೊಂದಿಗೆ ಅದನ್ನ ನಿಧಾನಕ್ಕೆ ಹೊರಗೆ ಬರ್ಬೇಕು ಕೂಡ. ಅಂದ್ರೆ ಸ್ಪಂದಿಸುವ ಗುಣವನ್ನ ನಾವು ಬೆಳೆಸ್ಬೇಕು. ಅದು ಬಹಳ ಮುಖ್ಯ. ಬಹುಶಃ ನಮ್ಮ ಮುಂದಿನ ಕಥಾವಾಚನಗಳಲ್ಲಿ ಇದು ಹೆಚ್ಚು ಹೆಚ್ಚು ಸಾಧ್ಯ ಆಗತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಅದು ನಮ್ಮ ಉದ್ದೇಶ ಕೂಡ ಹೌದು. ಇವತ್ತಿನ ಚರ್ಚೆ ನನಗೆ ವೈಯಕ್ತಿಕವಾಗಿ ತುಂಬಾ ತುಂಬಾ ಇಷ್ಟ ಆಯ್ತು ಕೂಡ. ಅದಕ್ಕೆ ಕಾರಣರಾದವರು ಎಲ್ಲರೂ ಸಹಭಾಗಿಗಳು ಕೂಡ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಆಮೇಲೆ ಒಳ್ಳೆಯ ರೀತಿಯ ವಾಚನಗಳು, ಅಫ್ಕೋರ್ಸ್ ವಾಚನದ ಬಗ್ಗೆ ನಾವು ಮಾತಾಡಿದೀವಿ. ಅದರ ಇತಿ ನೀತಿ ಅಥವಾ ಅಲ್ಲಿ ಬರ್ಬೇಕಾದ ಏನು ಸುಧಾರಿಸಬೇಕಾದ ಅಂಶಗಳು ಏನಿರ್ಬೋದು ಅದೆಲ್ಲ ಮಾತಾಡಿದೀವಿ. ಅದರ ಜೊತೆಗೆ ಆಯಾ ವಾಚಕರ ಸಾಮರ್ಥ್ಯಗಳನ್ನು ಕೂಡ ನಾವು ಖಂಡಿತವಾಗಿಯೂ ಗಮನಿಸಿದೀವಿ. ಆಮೇಲೆ ಶ್ರೀ ನೇಗಿನಾಳ್ ಸರು ಮತ್ತೆ ಉಳಿದವರು ಕೂಡ ಸಾಕಷ್ಟು ಈ ಸಂವಾದ ಅರ್ಥಪೂರ್ಣ ಆಗೋದಕ್ಕೆ ಕಾಣಿಕೆ ನೀಡಿದ್ರು. ಸಮಯ ಆಗ್ತಾ ಇರೋದ್ರಿಂದ ನಾವಿಲ್ಲಿ ನಿಲ್ಲಿಸ್ಬೇಕಾಗಿದೆ. ಆದ್ರೆ ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಸ್ಪಂದನೆಗಳನ್ನ ಇಲ್ಲಿಗೆ ನಿಲ್ಲಿಸ್ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೋದು, ಅಥವಾ ನಾವು ಯೂಟ್ಯೂಬ್ಗೆ ಹಾಕಿದಾಗ ಅಲ್ಲಿ ನೀವು
ಪ್ರತಿಕ್ರಿಯೆಗಳನ್ನ ತೋರಿಸಿ, ಅಥವಾ ಗುಂಪಿನೊಳಗೆ ಮೊದಲೇ ಇದನ್ನ ಹಂಚ್ಕೊಂಡಿರ್ತೀವಿ, ಅಲ್ಲಿ ನಿಮ್ಮ ಯಾವುದೇ ರೀತಿಯ ಪ್ರತಿಕ್ರಿಯೆ ಇದ್ರೆ ದಯವಿಟ್ಟು ಹಾಕಿ. ಸಂವಾದ ಬಹಳ ಬಹಳ ಮುಖ್ಯ. ಸಂವಾದ ನಾವು ಕಳ್ಕೊಂಡ್ಬಿಟ್ರೆ ಬರೀ ವಾದಕ್ಕೆ ಹೋಗ್ತೀವಿ. ಬರೀ ವಾದ ಅನ್ನೋದು ಜಗಳಕ್ಕೆ ಹತ್ರ ಇರುತ್ತೆ. ಅದರಿಂದ ನಾವು ಯಾಕೆ ಆ ಪದ ಬಳಸ್ತಾ ಇದೀವಿ ಅಂದ್ರೆ, ನಮ್ಮ ಸಂವಾದ ನಿರಂತರವಾಗಿ ನಡೀತಾ ಇರಬೇಕು. ಅದು ಸ್ಪಂದನೆ ಅನ್ನೋ ಅರ್ಥದಲ್ಲಿ, ಒಂದು ನಿಜವಾದ ಅರ್ಥಪೂರ್ಣವಾದ ಸ್ಪಂದಿಸುವ ಗುಣವನ್ನ ನಾವು ಕಲಿಬೇಕಾಗ್ತದೆ. ಇದಕ್ಕೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಧ್ವನಿ ಬಳಗದವರು. ಅವ್ರಿಗೆಲ್ಲರಿಗೂ ಮತ್ತು ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಮತ್ತು ವಿಶ್ವಾಸದಿಂದ ನಮಸ್ಕರಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಸೇರೋಣ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.